ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ನಿಮ್ಮ ಪ್ರೀತಿ ರಾಹುಲ್ ಸಿರಿಕರ್ ನಮ್ಮ ಮಾಸ್ಟರ್ ರಾಹುಲ್ ಸಿರಿಕರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದೇನಪ್ಪ ವಿಶೇಷ ಬಂದಾಗ ನಮ್ಮ ಬರುವ ಅಗ್ನಿವೀರ್ ಆಗಿರ್ಬೋದು, SSGD ಆಗಿರ್ಬೋದು, ಆರ್ಮಿ ಆಗಿರ್ಬೋದು, BSF ಆಗಿರ್ಬೋದು ಅದಲ್ವಾ, ಆ ಎಕ್ಸಾಮಿಗೆ ಏನಪ್ಪ ಅಂದ್ರೆ ಯೂಸ್ ಆಗಂತ ಅದಲ್ವಾ. ಹಿಂದೆ ನಡೆದಂತ ಅಗ್ನಿವೀರ್ ಎಕ್ಸಾಮ್ ಐತಲ್ವಾ, ಆ ಅಗ್ನಿವೀರ್ನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡೋಣ ಅದಲ್ವಾ. ಇವು ಕೂಡ ಮುಂಬರುವ ದಿನದಾಗ ಬರ್ಬೋದು ಅದಲ್ವಾ. ಯಾರೆಲ್ಲ ನೋಡ್ರಿ ಅಗ್ನಿವೀರ ಪರೀಕ್ಷೆಗೆ ಟ್ರೈ ಮಾಡ್ತಿರಲ್ಲ, ಪ್ರಯತ್ನ ಮಾಡ್ತಿದಾರಲ್ವಾ, ಅವರೆಲ್ಲ ಪ್ರತಿಯೊಬ್ಬರ ವಿಡಿಯೋ ನೋಡ್ರಿ ಹೌದಲ್ವಾ. ಹಂಗೆ ಮತ್ತೆ ನಿಮ್ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡಂದ್ರಿ ಬರೋದಲ್ವಾ. ಇಲ್ಲಿ ನೋಡ್ರದಲ್ವಾ, ಪ್ರಮುಖವಾಗಿ ನೋಡ್ರಿ ಅಂತಂದ್ರ ಸರ್ ನೋಡ್ರಿ, ಅಗ್ನಿವೀರ ಆರ್ಮಿ GD 30 ಜೂನ್ 2025 ಸಿಫ್ಟ್ ಫಸ್ಟ್ ನಡೆದಂತ ನೋಡ್ರಿ. ಅದ್ರಾಗ ಸಿಫ್ಟ್ ಫಸ್ಟ್ ನೋಡೋದಲ್ವಾ. ಅದ್ರಂದ್ ನೋಡಮಂತ ಫಸ್ಟ್ನೇ ಕ್ವಶನ್ ಇಂದ ನೋಡೋದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲಿ, ಪ್ರಶ್ನೆ ಕ್ವಶನ್ ಐತ್ ನೋಡ್ರಿ. ಪ್ರಶ್ನೆ ಕ್ವಶನ್ ಏನದ ಸರ್ ಅಂತ ಬಂದಾಗ ಪ್ರಮುಖವಾಗಿ ನೋಡತ್ತೀರ ಅನ್ಕೋತಿಲ್ರಿ. ಪ್ರಶ್ನೆ ಕ್ವಶನ್ ನೋಡ್ರಿ, ಪ್ರಶ್ನೆ ಕ್ವಶನ್ ಐತಿ ಅದಲ್ವಾ. ಎಲ್ಲಾರು ನೋಡತ್ತೀರ ಅನ್ಕೋತೀನಿ ಅದಲ್ವಾ. ಮೊದಲನೇ ಪ್ರಶ್ನೆ ಎಂದಪ್ಪ ಅಂದ್ರ ಅದಲ್ವಾ, ಗುಡುಗಿನ ಡ್ರಾಗನ್ ಗುಡುಗಿನ ಏನ್ ಗೊತ್ತೇನು? ಗುಡುಗಿನ ಡ್ರಾಗನ್ ನೋಡು, ಗುಡುಗಿನ ಡ್ರಾಗನ್ ಅಂತಕ್ಕಂಥ ಪ್ರಮುಖವಾಗಿ ಗೊತ್ತಿರ್ಲಿ ಅದಲ್ವಾ. ಗುಡುಗಿನ ಡ್ರಾಗನ್ ನಾಡು ಎಂದು ಏನ್ ಗೊತ್ತೇನ್ರಿ? ಯಾವ ದೇಶವನ್ನು ಅದಲ್ವಾ ಕರೆಯಲಾಗುತ್ತದೆ ನೋಡ್ರಿ. ಪ್ರಮುಖವಾಗಿ ಗೊತ್ತಿಲ್ಲ, ಗುಡುಗಿನ ಡ್ರಾಗನ್ ನಾಡು ಎಂದು ಯಾವ ದೇಶವನ್ನು ಕರೀತಾರೆ ಕ್ವಶನ್ ಕೇರ. ಸ್ನೇಹಿತರ ಗೊತ್ತಿರ್ಬೇಕು. ಎ ಆಪ್ಷನ್ ನೇಪಾಳ ಐತಿ, ಬಿ ಆಪ್ಷನ್ ಭೂತಾನ್ ಐತಿ, ಸಿ ಆಪ್ಷನ್ ಬಾಂಗ್ಲಾದೇಶ ಐತಿ, 4ನೇ ಆಪ್ಷನ್ ಗೊತ್ತಿಲ್ಲ ಮಯನ್ಮಾರ್ ಐತಿ ಅದಲ್ವಾ. ಇದರ ಗೊತ್ತಿರ್ಬೇಕು. ಸರಿಯಾದ ಉತ್ತರ ಎಲ್ಲ ಕೊಟ್ಟಿದಾರಲ್ವಾ. ಯಾವ್ದು ಗೊತ್ತೇನ್ರಿ ಸರ್? ಭೂತಾನ್ ಅಂತಕ್ಕಂಥದ್ದು. ಭೂತಾನ ನೋಡ್ರಿ. ಗುಡುಗಿನ ಡ್ರಾಗನ್ ನಾಡು ಎಂದು ಯಾವ ದೇಶನ ಕರೀತಾರ ಗೊತ್ತೇನ್ರಿ? ಸಿಂಪಲ್ ಗೊತ್ತ, ಭೂತಾನ್. ಇಲ್ಲಿ ನೋಡ್ರಿ, ದೇಶದ ಬಂದಾಗ ದೇಶದ ರಾಜಧಾನಿಗಳು ಕೂಡ ಗೊತ್ತಿರ್ಬೇಕದಲ್ವಾ. ಇಲ್ಲಿ ನೋಡ್ರಿ, ಭೂತಾನ್ ಬಂದಾಗ ಭೂತಾನ್ ದೇಶ ರಾಜಧಾನಿ ಗೊತ್ತಿರ್ಬೇಕು. ಸರ್ ಭೂತಾನ್ ದೇಶ ರಾಜಧಾನಿ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಲಿ. ಯಾವ್ದ ಗೊತ್ತೇನ್ರಿ? ಥಿಂಪು ಅಂತಕ್ಕಂಥದ್ದು. ಭೂತಾನ್ ದೇಶ ರಾಜಧಾನಿ ಯಾವ್ದೈತಿ? ಥಿಂಪು ಐತದಲ್ವಾ, ಗೊತ್ತಿರ್ಲಿ. ಸರ್ ಕರೆನ್ಸಿ ಬಂದಾಗ ನಗುಲ್ಟ್ರಮ್ ಐತಿ ಅದಲ್ವಾ, ಗೊತ್ತಿರ್ಲಿ. ಕೇಳ್ತಿರ್ತಾರ ನೋಡ್ರಿ. ನಂತರ ಬಂದಾಗ ನೇಪಾಳ ರಾಜಧಾನಿ ಗೊತ್ತ ಅನ್ಕೋತೀನಿ ಅದಲ್ವಾ. ನೋಡ್ರಿ, ಗೊತ್ತಿರ್ಲಿ ಕೇಳ್ತಿರ್ತಾರದಲ್ವಾ. ನೇಪಾಳ ಅಂತ ಬಂದಾಗ ರಾಜಧಾನಿ ಯಾವ್ದೈತಿ? ಕಠ್ಮಂಡು ಅಂತಕ್ಕಂಥದ್ದು. ಯಾಮಂಡು ಗೊತ್ತೇನ್ರಿ ಸರ್? ಕಠ್ಮಂಡು ಅಂತಕ್ಕಂಥದ್ದು. ನೆಕ್ಸ್ಟ್ ಕರೆನ್ಸಿ ಗೊತ್ತಿರ್ಬೇಕು. ನೇಪಾಳದ ರೂಪಾಯಿ. ರೂಪಾಯಿ? ನೇಪಾಳದ ರೂಪಾಯಿ. ನೆಕ್ಸ್ಟ್ ಬಂದಾಗ ಬಾಂಗ್ಲಾದೇಶ ರಾಜಧಾನಿ ಯಾವ್ದೈತಿ ಹೇಳ್ರಿ? ಢಾಕಾ ಅಂತಕ್ಕಂಥದ್ದು. ಕರೆನ್ಸಿ ಯಾವ್ದೈತಿ? ಢಾಕಾ ಅಂತಕ್ಕಂಥದ್ದು ಅಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಯಾವ್ದಾಗ ಗೊತ್ತೇನ್ರಿ? ಮಯನ್ಮಾರ್. ಗೊತ್ತೇನ್ರಿ? ಮಯನ್ಮಾರ್ ದೇಶ ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ? ನೈಪಿಡಾವ್ ಅಂತಕ್ಕಂಥದ್ದು ಗೊತ್ತಿರ್ಬೇಕಲ್ವಾ. ಕರೆನ್ಸಿ ಗೊತ್ತಿರ್ಬೇಕು. ಕರೆನ್ಸಿ ಯಾವ್ದಾಗ ಗೊತ್ತೇನ್ರಿ ಸರ್? ಕರೆನ್ಸಿ ಕ್ಯಾಟ್ ಅಂತಕ್ಕಂಥದ್ದು. ಕ್ಯಾಟ್ ಅದಲ್ವಾ. ಬಟ್ ಈ ಮಯನ್ಮಾರ್ ದೇಶದ ಏನ್ ಗೊತ್ತೇನ್ರಿ ಸರ್? ಹಳೆಯ ಹೆಸರು ಯಾವ್ದಪ್ಪ ನೋಡ್, ಮಯನ್ಮಾರ್ ದೇಶದ ಹಳೆಯ ಹೆಸರು ಗೊತ್ತಿರ್ಬೇಕು. ಅದು ಗೊತ್ತೇನ್ರಿ? ಬರ್ಮಾ ಅಂತಕ್ಕಂಥದ್ದು. ಯಾವ್ದು ಹೇಳ್ರಿ? ಬರ್ಮಾ ಅಂತಕ್ಕಂಥದ್ದು. ಬಟ್ ಗೊತ್ತಿರ್ಲಿ, ಗುಡುಗಿನ ಡ್ರಾಗನ್ ನಾಡು ಎಂದು ಯಾವ ದೇಶನ ಕರೀತಾರ ಗೊತ್ತೇನ್ರಿ? ಭೂತಾನ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಎರಡನೇ ಪ್ರಶ್ನೆ ಬರೋದಲ್ವಾ. ಎರಡನೇ ಪ್ರಶ್ನೆಯಿಂದ ನೋಡೋದಲ್ವಾ, ಗೊತ್ತಿರ್ಲಿ. ಕೇಳ್ತಿರ್ತಾರ ನೋಡ್ರಿ. ಎರಡನೇ ಪ್ರಶ್ನೆಯಿಂದ ರೀ ಗೊತ್ತಿರ್ಲಿ ಅದಲ್ವಾ. ನೋಡ್ರಿ, ಭಾರತದ ಪಶ್ಚಿಮಕ್ಕೆ ಯಾವ ಸಮುದ್ರವಿದೆ? ಭಾರತದ ಪಶ್ಚಿಮಕ್ಕೆ ಏನ್ ಗೊತ್ತಿಲ್ಲ ಯಾವ ಸಮುದ್ರವಿದೆ ಸರ್? ಎ ಕೊಟ್ಟಿದ್ದಾರ ಅರಬ್ಬಿ ಸಮುದ್ರ, ಬಿ ಕೊಟ್ಟಿದ್ದಾರ ಬಂಗಾಳ ಕೊಲ್ಲಿ ಅದಲ್ವಾ, ಸಿ ಕೊಟ್ಟಿದ್ದಾರ ಭಾರತೀಯ ಮಹಾಸಾಗರ, ಡಿ ಕೊಟ್ಟಿದ್ದಾರ ಮೇಲಿನ ಯಾವ್ದು ಅಲ್ಲ ಅಂತ್ಯ. ಸರಿಯಾದ ಗೊತ್ತಿರ್ಬೇಕು. ಭಾರತದ ಪಶ್ಚಿಮ ಬಂದಾಗ ಯಾವ್ದಾಗ ಗೊತ್ತೇನ್ರಿ? ಅರಬ್ಬಿ ಸಮುದ್ರ. ಯಾವ ಸಮುದ್ರ? ಅರಬ್ಬಿ ಸಮುದ್ರ ನೋಡ್ರಿ. ಇದರ ಗೊತ್ತಿರ್ಬೇಕು. ನಮ್ಮ ಪ್ರೀತಿಯ ಭಾರತ ದೇಶ ಯಾವ ದೇಶ ಗೊತ್ತೇನ್ರಿ ಸರ್? ಭಾರತ ದೇಶದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲಿ. ಕೇಳ್ತಿರ್ತಾರೆ ನೋಡೋದಲ್ಲ. ಭಾರತದ ಏನ್ ಗೊತ್ತೇನ್? ಭಾರತದ ಸರ್ ಪಶ್ಚಿಮಕ್ಕೆ ಏನ್ ಗೊತ್ತೇನ್? ಪಶ್ಚಿಮಕ್ಕೆ ಅದಲ್ವಾ. ಸರ್ ನೋಡ್ರಿ, ಕಂಡು ಬರುವ ದೇಶ ಬಂದಾಗ ಪ್ರಮುಖ ಯಾವ ಕರೆಕ್ಟ್ ಆಗಿ ಬರ್ತಿಲ್ರಿ ಅದಲ್ವಾ. ಇರ್ಲಿ, ಬಟ್ ಗೊತ್ತಿರ್ಬೇಕು. ಭಾರತದ ಪಶ್ಚಿಮಕ್ಕೆ ಏನ್ ಗೊತ್ತೇನ್? ಪಶ್ಚಿಮಕ್ಕೆ ಕಂಡು ಬರುವ ಏನ್ ಗೊತ್ತೇನ್? ಕಂಡು ಬರುವ ಸರ್ ಸಮುದ್ರ ಅಂತ ಬಂದಾಗ ಗೊತ್ತಿರ್ಲಿ. ಕೇಳ್ತಿರ್ತಾರ ನೋಡ್ರಿ. ಯಾವ್ದೈತಿ ಸರ್ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ. ಕೇಳ್ತಿರ್ತಾರ ನೋಡ್ರಿ. ಭಾರತದ ಪಶ್ಚಿಮಕ್ಕೆ ಅದಲ್ವಾ ಯಾವ್ದು ಕಂಡು ಬರ್ತದ್ರಿ ಸರ್ ಬಂದಾಗ ನೋಡ್ರಿ ಅದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲಿ. ಯಾವ್ದು ಕಂಡು ಬರ್ತದೆ? ಸರಿಯಾದ ಉತ್ತರ ನೋಡ್ರಿ. ಯಾವ್ದಾಗ ಗೊತ್ತಿ ಅಂದ್ರಾಗ ಅರಬ್ಬಿ ಸಮುದ್ರ ಅಂತಕ್ಕಂಥ ನೋಡ್ರಿ. ಯಾವ ಸಮುದ್ರ ಗೊತ್ತೇನ್ರಿ? ಅರಬ್ಬಿ ಅದಲ್ವಾ. ಅರಬ್ಬಿ ಸಮುದ್ರ ಸರಿಯಾದ ಉತ್ತರ ಆಗಿರುತ್ತೆ ನೋಡೋದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕು. ನಮ್ ಭಾರತ ದೇಶ ಅನ್ಕೋರದಲ್ವಾ ಅರಬ್ಬಿ ಸಮುದ್ರ ಅದಲ್ವಾ. ನಂತರ ಬಂದಾಗ ಇಲ್ಲಿ ಬಂಗಾಳ ಕೊಲ್ಲಿ ಅದಲ್ವಾ. ಹಿಂದೂ ಮಹಾಸಾಗರ ಆಗಿರ್ಬೋದು ಅದಲ್ವಾ. ಬಟ್ ಆವರ್ತ ಆಗೈತೆ ನೋಡ್ರಿ. ಬಟ್ ಗೊತ್ತಿರ್ಲಿ, ಸರಿಯಾದ ಉತ್ತರ ಅರಬ್ಬಿ ಸಮುದ್ರ. ಸ್ನೇಹಿತರೆ ಗೊತ್ತಿರ್ಲಿ. ಇವಾಗ ಅರಬ್ಬಿ ಸಮುದ್ರ ಬಂದಾಗ ಅರಬ್ಬಿ ಸಮುದ್ರ ರಾಣಿ ಯಾವ್ದಾಗ ಗೊತ್ತಿರ್ಬೇಕು ನೋಡ್ರಿ. ಅರಬ್ಬಿ ಸಮುದ್ರ ರಾಣಿ ಅಂತ ಬಂದಾಗ ಕೊಚ್ಚಿ ಬಂದರು. ಯಾವ ಬಂದರು? ಕೊಚ್ಚಿ ಬಂದರು. ನೋಡ್ರಿ, ಅರಬ್ಬಿ ಸಮುದ್ರ ರಾಣಿ ಕೊಚ್ಚಿ ಬಂದರು.
ಸರ್ ನೋಡ್ರಿ ರಾಣಿ ಆದ್ಮ್ಯಾಗ ರಾಜ್ಯ ಇರ್ಬೇಕಲ್ವಾ ಅರಬ್ಬಿ ಸಮುದ್ರ ರಾಜ್ಯದ ಬಂದಾಗ ನೋಡ್ರಿ ಕೊಲ್ಲಂ ಬಂದರು ಯಾವ ಬಂದರು ಗೊತ್ತೇನ್ರಿ ಸರ್ ಕೊಲ್ಲಂ ಬಂದರು ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಸಮುದ್ರ ಅಂತ ಬಂದಾಗ ಸಮುದ್ರದ ಆಳವನ್ನು ಪತ್ತೆ ಹಚ್ಚಲು ಬಳಸುವ ಸಾಧನ ನೋಡ್ರಿ. ಸಮುದ್ರದ ಆಳವನ್ನು ಪತ್ತೆ ಹಚ್ಚಲು ಬಳಸುವ ಸಾಧನ ಅಂತ ಬಂದಾಗ ಯಾವ್ದಾಗ ಗೊತ್ತೇನ್ರಿ ಸರ್ ಪ್ಯಾಥೋಮೀಟರ್ ಅಂತಕ್ಕಂಥದ್ದು. ಯಾವ ಮೀಟರ್ ಗೊತ್ತೇನ್ರಿ ಪ್ಯಾಥೋಮೀಟರ್ ಅಂತಕ್ಕಂಥದ್ದು ಪ್ಯಾಥೋಮೀಟರ್ ಅದಲ್ವಾ. ನೋಡಿ ಸಮುದ್ರದ ಆಳದಲ್ಲಿರುವ ವಸ್ತುಗಳ ದೂರ ದಿಕ್ಕು ಅಥವಾ ವಸ್ತುಗಳನ್ನು ಪತ್ತೆ ಹಚ್ಚಲು ಬಳಸುವ ಸಾಧನ ಅಂತ ಬಂದಾಗ ಯಾವ್ದೈತ್ ಗೊತ್ತೇನ್ರಿ ಸೋನಾರ್ ಯಾನಾರ್ ಸೋನಾರ್ ಅಂತಕ್ಕಂಥದ್ದು ಗೊತ್ತಿರ್ಲಿ ನೋಡ್ರಿ. ಗೊತ್ತಿರ್ಲಿ ಸೋನಾರ್ ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತಕ್ಕಂಥದ್ದು ಅದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಅದಲ್ವಾ. ಇಂತ ಸೋನಾರ್ ಅಂತಕ್ಕಂಥದ್ದು ಕಂಡುಹಿಡಿದ ವಿಜ್ಞಾನಿ ಗೊತ್ತಿರ್ಬೇಕು ಯಾರ ಸರ್ ಅಂತ ಬಂದಾಗ ಪಾಲಾಗ್ವಿನ್ ಯಾಲಾಗ್ವಿನ್ ರೀ ಪಾಲಾಗ್ವಿನ್ ಅಂತಕ್ಕಂಥವ್ರು ಲಾಗ್ವಿನ್ ಅಂತಕ್ಕಂಥವ್ರು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಅದಲ್ವಾ. ಆಮೇಲೆ ಈ ಸೋನಾರ್ನ ಪ್ರಕಾರಗಳು ಎಷ್ಟು ಬರ್ತಾವ ಗೊತ್ತೇನೆ ಎರಡು ಕಂಡು ಬರ್ತದೆ ಅದಲ್ವಾ. ಒಂದು ಟ್ರಾನ್ಸ್ಮಿಟರ್ ಇನ್ನೊಂದು ಡಿಟೆಕ್ಟರ್ ಅಂತಕ್ಕಂಥ ಒಂದು ಯಾವ್ದು ಗೊತ್ತೇನ್ರಿ ಪತ್ತೆಕಾರಿ ಇನ್ನೊಂದು ಯಾವ್ದಪ್ಪ ಬಂದಾಗ ನೋಡಿ ಸೋನಾರ್ ಪ್ರೇಕ್ಷಕ ಮತ್ತು ಪತ್ತೆಕಾರಿ ಅದಲ್ವಾ ಗೊತ್ತಿರ್ಲಿ. ಭಾರತದ ಪಶ್ಚಿಮಕ್ಕೆ ಯಾವ ಸಮುದ್ರ ಅಂತ ಹೇಳ್ರಿ ಅರಬ್ಬಿ ಸಮುದ್ರ. ಯಾವ ಸಮುದ್ರ ಅರಬ್ಬಿ ಸಮುದ್ರ. ವೆರಿ ಗುಡ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಸೆಕೆಂಡ್ ಕ್ವಶನ್ ಹೋಗ್ಬರೋದಲ್ವಾ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ. ಎರಡನೇ ಕ್ವಶನ್ ಯಾವ್ದೈತಿ ನೋಡಂಬರೋದಲ್ವಾ ನೋಡ್ರಿ ಗೊತ್ತಿರ್ಲಿ. ಎರಡನೇ ಕ್ವಶನ್ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ. ಸೆಕೆಂಡ್ ಕ್ವಶನ್ ಅದಲ್ವಾ ಮೂರನೇ ಕ್ವಶನ್ ಅದಲ್ವಾ. ಇಲ್ಲಿ ನೋಡ್ರಿ ಮೂರನೇ ಕ್ವಶನ್ ಸರ್ ಮೂರನೇ ಪ್ರಶ್ನೆ ಯಾವ್ದೈತಿ ಅಂತ ಬಂದಾಗ ಗೊತ್ತಿರ್ಲಿ. ಮೂರನೇ ಪ್ರಶ್ನೆ ಯಾವ್ದಾರಿ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಲಿ ಮೂರನೇ ಪ್ರಶ್ನೆ ಸರ್ ನೋಡ್ರಿ ಇಂಡೋ ಅದಲ್ವಾ ಇಂಡೋ ಪಾಕ್ ನೋಡ್ರಿ ಇಂಡೋ ಪಾಕ್ ಅದಲ್ವಾ. ಇಂಡೋ ಪಾಕ್ ಕಾರ್ಗಿಲ್ ಯುದ್ಧದ ಕೋಡ್ ಹೆಸರೇನು ನೋಡ್ರಿ. ಇಂಡೋ ಪಾಕ್ ಕಾರ್ಗಿಲ್ ಯುದ್ಧ ಗೊತ್ತ ನೋಡ್ರಿ. ಪ್ರಮುಖ ಗೊತ್ತ ಇಂಡೋ ಪಾಕ್ ಏನ್ ಗೊತ್ತೇನ್ರಿ ಕಾರ್ಗಿಲ್ ಯುದ್ಧದಲ್ಲ ಅದು ಕೋಡ್ ಹೆಸರಿನ ಕ್ವಶನ್ ಕೇಳದಲ್ವಾ ಸರ್. ಅದು ಕೋಡ್ ಹೆಸರಿನ ಗೊತ್ತಿರ್ಬೇಕು ಸಿಂಪಲ್ ಆಗದಲ್ವಾ. ಎಂದ ಗೊತ್ತೇನ್ರಿ ಎ ಕೊಟ್ಟಿದ್ದಾರೆ ಆಪರೇಷನ್ ಬ್ಲೂ ಸ್ಟಾರ್, ಬಿ ಆಪರೇಷನ್ ವಿಜಯ್ ಅದಲ್ವಾ, ಸಿ ಆಪರೇಷನ್ ವಿರಾಟ್, ಡಿ ಆಪರೇಷನ್ ಕಾರ್ಗಿಲ್. ನಿಮ್ಗೆ ಗೊತ್ತೈತೆ ಅನ್ಕೋತೀನ್ರಿ ಆಪರೇಷನ್ ವಿಜಯ್ ಅಂತ ಗೊತ್ತೇನ್ರಿ ಆಪರೇಷನ್ ವಿಜಯ ನೋಡ್ರಿ ಸರಿಯಾದ ಉತ್ತರ. ನೋಡ್ರಿ ಕಾರ್ಗಿಲ್ ಯುದ್ಧ ಅದಲ್ವಾ ನೋಡ್ರಿ ಗೊತ್ತಿರ್ಬೇಕು. ಕಾರ್ಗಿಲ್ ಯುದ್ಧ ಕೋಡಿನ ಬಂದಾಗ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಆಪರೇಷನ್ ಏನ್ ಗೊತ್ತೇನ್ರಿ ಸರ್ ವಿಜಯ್ ಅಂತಕ್ಕಂಥದಲ್ವಾ ಗೊತ್ತಿಲ್ಲ. ಆಪರೇಷನ್ ವಿಜಯ್ ಸೆಂಟರ್ ಗೊತ್ತಿರ್ಲಿ ಕಾರ್ಗಿಲ್ ಯುದ್ಧ. ಇವಾಗ ಕಾರ್ಗಿಲ್ ಯುದ್ಧ ಅಂತಕ್ಕಂಥ ಪ್ರಮುಖ ಯಾವ ನಡೀತಾ ಹೇಳ್ರಿ 1900 ಸರ್ 99 ನಡೀತದೆ ನೋಡ್ರಿ ಕಾರ್ಗಿಲ್ ಯುದ್ಧ ಸ್ಥಿತರೆ ಗೊತ್ತಿರ್ಲಿ 1999 ನಡೀತದಲ್ವಾ. ಇನ್ ನೋಡ್ರಿ ಕಾರ್ಗಿಲ್ ಯುದ್ಧ ಎಷ್ಟ್ ದಿನ ನಡೀತದ ಗೊತ್ತೇ 84 ದಿನ ನಡೀತದೆ ನೋಡಿ ಸ್ನೇಹಿತರೆ ಅದಲ್ವಾ. ನಂತರ ಬಂದಾಗ ಇಂತ ಕಾರ್ಗಿಲ್ ಯುದ್ಧ ಇದು ನೋಡ್ರಿ ಕಾರ್ಗಿಲ್ ಅಂತಕ್ಕಂಥ ಪ್ರದೇಶ ಸ್ನೇಹಿತರೆ ಗೊತ್ತಿರ್ಲಿ. ಕಾರ್ಗಿಲ್ ಅಂತಕ್ಕಂಥ ಪ್ರದೇಶ ನಮ್ ಭಾರತ ದೇಶದಾಗ ಎಲ್ ಕಂಡ್ ಬರ್ತದ ಗೊತ್ತೇನೆ ಸಿಂಪಲ್ ಆಗಿ ಗೊತ್ತಿರ್ಬೇಕು ಲಡಾಖ್ ನ ಕಂಡ್ ಬರ್ತದೆ ನೋಡಿ. ಕಾರ್ಗಿಲ್ ಅಂತಕ್ಕಂಥ ಪ್ರದೇಶ ಎಲ್ ಕಂಡ್ ಬರ್ತದ ಗೊತ್ತಿಲ್ಲ ಲಡಾಖ್ ನ ಕಂಡ್ ಬರ್ತದೆ ನೋಡಿ. ಲಡಾಖ್ ನ ಗೊತ್ತಿರ್ಲಿ. ಆಮೇಲೆ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಸರಿ ಯಾವಾಗಪ್ಪ ಬಂದಾಗ ಜುಲೈ ಏನ್ ಗೊತ್ತೇನೆ ಜುಲೈ ಅದಲ್ವಾ. ಜುಲೈ ಏನ್ ಗೊತ್ತೇನ್ರಿ 26ಕ್ಕ ಏನ್ ಆಚರಣೆ ಮಾಡ್ತೀವಿ ಗೊತ್ತೇನೆ ಕಾರ್ಗಿಲ್ ವಿಜಯೋತ್ಸವ ದಿನ ಅಂತಕ್ಕಂಥ ಆಚರಣೆ ಮಾಡ್ತೀವಿ ನೋಡಿ ಅದಲ್ವಾ. ಬಟ್ ಗೊತ್ತಿರ್ಲಿ ಯಾವಾಗ ಕಾರ್ಗಿಲ್ ಯುದ್ಧ ಅಂತಕ್ಕಂಥದ್ದು 26 ಜುಲೈ 1999 ಏನ್ ಗೊತ್ತೇನ್ ವಿಜೇತ ಗೊತ್ತಲ್ವಾ ಅದ್ರ ಸವಿ ನೆನಪಿಗ ಏನ್ ಗೊತ್ತೇನ್ರಿ. ಆಮೇಲೆ ನಮ್ ಭಾರತೀಯ ಯೋಧರ ಏನ್ ಗೊತ್ತೇನ್ರಿ ಪ್ರಾಣ ತ್ಯಾಗ ಮಾಡಿರ್ತಾರಲ್ಲ ಅವ್ರು ಸ್ಮರಣಾರ್ಥವಾಗಿ ಏನ್ ಮಾಡ್ತಾರ ಗೊತ್ತೇನ್ರಿ ಆಪರೇಷನ್ ವಿಜಯ ಸಾರಿ ಕಾರ್ಗಿಲ್ ವಿಜಯೋತ್ಸವ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರ ನೋಡಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ನೆಕ್ಸ್ಟ್ ಬಂದಾಗ 4ನೇ ಕ್ವಶನ್ ನೋಡ್ರಿ ಅಂತ ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ನೋಡ್ರಿ. ನಮ್ಮ ಪ್ರೀತಿಯ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಸರ್ ರಾಜ್ಯ ಅಂತ ಬಂದಾಗ ಗೊತ್ತಿರ್ಬೇಕು. ಎ ಕೊಟ್ಟಿದ್ದಾರ ಪಶ್ಚಿಮ ಬಂಗಾಳ, ಬಿ ಬಿಹಾರ, ಸಿ ಮಹಾರಾಷ್ಟ್ರ, ಡಿ ಕೇರಳ. ನೋಡ್ರಿ ಅತಿ ಹೆಚ್ಚು ಜನಸಾಂದ್ರತೆ ಬಂದಾಗ ಸರಿಯಾದ ಉತ್ತರ ಯಾವ್ದಾಗ ಗೊತ್ತೇನ್ರಿ ಬಿಹಾರ. ಯಾವ ಬಿಹಾರ ನೋಡ್ರಿ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ ಮಾತ್ರಿ ಸರ್. ನಮ್ ಭಾರತ ದೇಶದಾಗ ಅತಿ ಹೆಚ್ಚಿನ ಗೊತ್ತೇನ್ ಜನಸಂಖ್ಯೆ ಹೊಂದಿರುವ ಸರ್ ನಮ್ಮ ಭಾರತ ದೇಶದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಬಂದಾಗ ಉತ್ತರ ಪ್ರದೇಶ ರೀ. ಬಟ್ ಅತಿ ಹೆಚ್ಚು ಜನಸಾಂದ್ರತೆ ಬಂದಾಗ ಯಾವ್ದಾಗ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್ ಬಿಹಾರ ರಾಜ್ಯ ಅಂತಕ್ಕಂಥದಲ್ವಾ ಜನಸಾಂದ್ರತೆ ಹೊಂದಿರೋದು ಅದಲ್ವಾ. ಆಮೇಲೆ ಏನ್ ಗೊತ್ತೇನ್ರಿ ಇವಾಗ ಬಿಹಾರ ಅಂದ್ರೆ ನಿಮ್ಗೆ ಗೊತ್ತ ಅನ್ಕೋತೀನಿ. ಬಿಹಾರದ ರಾಜಧಾನಿ ಯಾವ್ದು ಐತಿ ಹೇಳ್ರಿ. ಬಿಹಾರದ ರಾಜಧಾನಿ ಅಂತ ಬಂದಾಗ ಪಾಟ್ನಾ ಐತಿ. ಯಾವ್ದೈತಿ ಪಾಟ್ನಾ ಐತಿ ಸರ್. ಇಂತ ಬಿಹಾರದ ಕನ್ಯಾ ನದಿ ಗೊತ್ತಿರ್ಬೇಕು ಯಾವ್ದು ಹೇಳ್ರಿ ಕೋಶಿ ನದಿ, ಯಾಸಿ ನದಿ, ಕೋಶಿ ನದಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ.
ನಿಮ್ ಪಶ್ಚಿಮ ರಾಜಧಾನಿ ಗೊತ್ತ ಅನ್ಕೋತೀನಿ ಕಲ್ಕತ್ತಾ. ಯಾಕತ್ ಹೇಳ್ರಿ, ಕಲ್ಕತ್ತಾ ಅಂತಕ್ಕಂಥದ್ದು ಈ ಪಶ್ಚಿಮ ಬಂಗಾಳದ ಕಲ್ಕತ್ತಾ ನಗರ ಯಾ ನದಿ ದಂಡೆ ಮಲ್ಕೊಂಡ್ ಬರ್ತದ ಗೊತ್ತೇನು? ಹುಗ್ಲಿ ನದಿ ನೋಡ್ರಿ, ಗೊತ್ತಿರ್ಲಿ. ಈ ಪಶ್ಚಿಮ ಬಂಗಾಳದ ಕಣ್ಣಿನ ನದಿ ಬಂದಾಗ ಯಾವ್ದಾಗ ಗೊತ್ತೇನ್ರಿ? ದಾಮೋದರ ಅಂತಕ್ಕಂಥದ್ದು. ದಾಮೋದರ ಅಂತಕ್ಕಂಥದ್ದು ಗೊತ್ತಿರ್ಲಿ, ಅದಲ್ವಾ? ಆಮೇಲೆ ನಂತರ ನೋಡ್ರಿ ಮಹಾರಾಷ್ಟ್ರ ಅಂತ ಬಂದಾಗ ಮಹಾರಾಷ್ಟ್ರ ರಾಜಧಾನಿ ನಿಮ್ಗೆ ಗೊತ್ತೈತಿ ಮುಂಬೈ. ಯಾವ ಗೊತ್ತೇನ್ರಿ? ಮುಂಬೈ ಅಂತಕ್ಕಂಥದ್ದು. ಮುಂಬೈ ಅಂದ್ರನು ಒಂದೇ, ಬಾಂಬೆ ಅಂದ್ರನು ಒಂದೇ, ಬೊಂಬೈ ಅಂದ್ರನು ಒಂದೇ, ಅದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಕೇರಳ ರಾಜ್ಯ. ಯಾವ ರಾಜ್ಯ? ಏಕೆ ನೋಡಿ, ಕೇರಳ ರಾಜ್ಯದ ರಾಜಧಾನಿ ಯಾವ್ದು ಗೊತ್ತೇನ್ರಿ? ತಿರುವನಂತಪುರ. ಯಾವನಂತಪುರ? ನಂತಪುರ ಅಂತಕ್ಕಂಥ ನೋಡ್ರಿ, ತಿರುವನಂತಪುರ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ಅಲ್ವಾ? ಕೇಳಕ್ ಬರೋರಾಮ ಕೂಡ ಮಾಡಿದಾರೆ. ಬಟ್ ಇವಾಗ ಏನ್ ಗೊತ್ತೇನ್ರಿ, ನಮ್ ಭಾರತ ದೇಶದಾಗ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡು ಬರುವ ರಾಜ್ಯ ಅಂತ ಬಂದಾಗ ಮಹಾರಾಷ್ಟ್ರದ ನೋಡ್ರಿ. ಮತ್ತ ಈ ಕೇರಳ ನೋಡ್ರಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಕೇರಳ ರಾಜ್ಯ. ಅತಿ ಹೆಚ್ಚು ರಬ್ಬರ್ ಪದಾರ್ಥ ಬೆಳೆಯುವ ರಾಜ್ಯ ಕೇರಳ ರಾಜ್ಯ. ಅತಿ ಹೆಚ್ಚು ಸಾಂಬಾರ್ ಪದಾರ್ಥ ಬೆಳೆಯುವ ರಾಜ್ಯ ಕೇರಳ ರಾಜ್ಯ, ಅದಲ್ವಾ? ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರೋ ಪಶ್ಚಿಮ ಬಂಗಾಳ ಅಂತ ಬಂದಾಗ ಇದಕ್ಕೆ ಗೊತ್ತು ಬೆಂಗಾಲ್ ಟೈಗರ್, ಬೆಂಗಾಲ್ ಟೈಗರ್. ನಂತರ ಜೇನು ಸಾಕಾಣಿಕೆ ಆಗಿರ್ಬೋದ್ರಿ, ಫೇಮಸ್ ನೋಡ್ರಿ, ಎಲ್ಲ ಕೇಳ್ತಿರ್ತಾರೆ ಎಕ್ಸಾಮ್, ಅದಲ್ವಾ? ಇರ್ಲಿ. ನೆಕ್ಸ್ಟ್ ಬಂದಾಗ 5ನೇ ಕ್ವಶನ್ ಐತಿ. ಎಷ್ಟನೇ ಕ್ವಶನ್ ಗೊತ್ತೇನ್ರಿ? 5ನೇ ಕ್ವಶನ್, ಅದಲ್ವಾ? ನೋಡ್ರಿ 5ನೇ ಕ್ವಶನ್ ಇಂದ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಲಿ. 5ನೇ ಕ್ವಶನ್, ಅದಲ್ವಾ? 5ನೇ ಕ್ವಶನ್, 5ನೇ ಕ್ವಶನ್ ತಮಿಳುನಾಡಿನ ಮುಖ್ಯಮಂತ್ರಿ ಯಾರು? ಅದಲ್ವಾ? ಯಾರು ಅಂತ ಕ್ವಶನ್ ಕೇಳ್ತಾರ. E.K. ಪಳನಿಸ್ವಾಮಿ. ಅವಾಗಿದ್ದವ್ರು ಮೊದಲಿದ್ದವ್ರಿ, ಈಗ ಅದಲ್ವಾ? ಈಗ ಅಲ್ಲಿ ಮತ್ ಚೇಂಜ್ ಆಗ್ಯಾರ ನೋಡ್ರಿ, ಅದಲ್ವಾ? ಅದು 25ದ ಕ್ವಶನ್ ಪೇಪರ್, ಅದಲ್ವಾ? ಎ ಆಪ್ಷನ್ ತಮಿಳ್ನಾಡು. ಕ್ವಶನ್ ಏನ್? ತಮಿಳ್ನಾಡಿನ ಮುಖ್ಯಮಂತ್ರಿ ಯಾರು? ಎ E.K. ಪಳನಿಸ್ವಾಮಿ, ಬಿ B.T. ಸುಬ್ರಹ್ಮಣ್ಯಂ, ಅದಲ್ವಾ? ನೆಕ್ಸ್ಟ್ ಸಿ ಓ ಪನ್ನೀರ್ ಸೆಲ್ಟಮ್, ಅದಲ್ವಾ? ಡಿ M.K. ಸ್ಟಾಲಿನ್. ಯಾವ ಸ್ಟಾಲಿನ್? M.K. ಸ್ಟಾಲಿನ್. ಬಟ್ ಸರಿಯಾದ ಉತ್ತರ ಗೊತ್ತೇನಿ? M.K. ಸ್ಟಾಲಿನ್. ಯಾವ ಸ್ಟಾಲಿನ್ ಗೊತ್ತೇನ್ರಿ? ಸರಿಯಾದ ಉತ್ತರ ಗೊತ್ತಿರ್ಬೇಕು. ಯಾವ್ದಪ್ಪ ಅಂದ್ರೆ M.K. ಸ್ಟಾಲಿನ್ ನೋಡ್ರಿ, ಅವಾಗಿದ್ದರು. ಇವಾಗ ಯಾರು ಹೇಳ್ರಿ? ಜೋಸೆಫ್ ವಿಜಯ್. ನೋಡ್ರಿ, ಇದು ಕೇಳ್ಬೋದು, ಕರೆಂಟ್ ಅಫೇರ್ಸ್ ಕೇಳ್ಬೋದಲ್ವಾ? ಈಗ ತಮಿಳ್ನಾಡದ ನೋಡ್ರಿ, ತಮಿಳ್ನಾಡಿನ ಅವಾಗ ಕೇಳಿದ್ರು 25 ಕೇಳಿದ್ರು, ಅದಲ್ವಾ? ಈಗ ಇದು ಕೇಳ್ಬೋದ್ರಿ ಸ್ನೇಹಿತರೆ, ಅದಲ್ವಾ? ಮತ್ ಕೇಳ್ತಾರೆ ಅಂತ ಹೇಳಂಗಿಲ್ಲ, ಕೇಳಬಹುದ್ರಿ. ಇದು ಹೆಂಗಂದ್ರ ಕಾಂಪಿಟೇಟಿವ್ ಸ್ನೇಹಿತರೆ ಒಂಥರ ಸಮುದ್ರ ಇದ್ದಂಗ. ಏನಿದ್ದಂಗ್ರಿ? ಸಮುದ್ರ ಇದ್ದಂಗ, ಅದಲ್ವಾ? ಬಟ್ ನೋಡ್ರಿ ಈಗ ಕೇಳ್ಬೋದು. ಈಗ ನೂತನವಾಗಿ, ಅದಲ್ವಾ? ನೂತನವಾಗಿ ತಮಿಳ್ನಾಡು ನೂತನವಾಗಿ ನೋಡ್ರಿ, ತಮಿಳ್ನಾಡಿನ ಗೊತ್ತೇನ್ ಮುಖ್ಯಮಂತ್ರಿ ಯಾರಿಗೆ ಗೊತ್ತೇನ್ರಿ? ವಿಜಯ್. ಜೋಸೆಫ್ ಏನ್ ಗೊತ್ತೇನ್? ಜೋಸೆಫ್ ಏನ್ ಗೊತ್ತೇನ್? ಜೋಸೆಫ್ ವಿಜಯ್ ಅವ್ರಾಗಿದ್ದಾರೆ ನೋಡೋದಲ್ವಾ? ಹೀರೋ ಅದಾರ ನೋಡೋದಲ್ವಾ? ವಿಜಯ್ ಅವ್ರು, ಅದಲ್ವಾ? ಹೀರೋ ಆಗಿದಾರ, ಅದಲ್ವಾ? ಇರ್ಲಿ. ಇವಾಗ ನಿಜ ಜೀವನದ ಕೂಡ ನೋಡ್ರಿ ಜನನಾಯಕ ಆದ್ರೆ ಯಾರಪ್ಪ ಬಂದಾಗ ಜೋಸೆಫ್ ವಿಜಯ್ ಅವರದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಮುಂಚೆರ್ದ್ರಿ M.K. ಸ್ಟಾಲಿನ್. ತಮಿಳ್ನಾಡು ಬಂದಾಗ ಈ ತಮಿಳ್ನಾಡು ರಾಜಧಾನಿ ಗೊತ್ತ ನಿಮ್ಗ? ಚೆನ್ನೈ ಗೊತ್ತೇನ್ರಿ? ಚೆನ್ನೈ ಅಂತಕ್ಕಂಥದ್ದು ಗೊತ್ತಿರ್ಲಿ, ಅದಲ್ವಾ? ಕೇಳ್ತಿರ್ತಾರ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಹೋಗೊಂಬರದಲ್ವಾ? ಪ್ರಮುಖವಾಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ 6ನೇ ಕ್ವಶನ್. ನೆಕ್ಸ್ಟ್ 6ನೇ ಕ್ವಶನ್. 6ನೇ ಕ್ವಶನ್ ನೋಡ್ರಿ, ಕೇಳ್ತಿರ್ತಾರದಲ್ವಾ ಎಕ್ಸಾಮ್ದಾಗ, ಪ್ರಮುಖವಾಗಿ ಗೊತ್ತಿರ್ಬೇಕು 6ನೇ ಕ್ವಶನ್. ಈಗ 6ನೇ ಕ್ವಶನ್ ಅಂತ ಬಂದಾಗ ಏನ್ ಕೊಟ್ಟಿದಾರ ಗೊತ್ತೇನ್ರಿ? ಅಮೆರಿಕದ ಪ್ರಸ್ತುತ ಉಪಾಧ್ಯಕ್ಷರು ಯಾರಾಗಿರ್ಬೋದು, ಅದಲ್ವಾ? ಅಮೆರಿಕದ ಪ್ರಸ್ತುತ ಉಪಾಧ್ಯಕ್ಷರು ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಎ ಕೊಟ್ಟಿದಾರ ಪ್ಯಾಮ್ ಬಾಂಡಿ ಅಂತ, ಅದಲ್ವಾ? ಬಿ ಕೊಟ್ಟಿದಾರ ಕಮಲ್ ಹ್ಯಾರಿಸ್ ಅಂತಕ್ಕಂಥವ್ರು ಕೊಟ್ಟಿದಾರ, ಅದಲ್ವಾ? ನಂತರ ಬಂದಾಗ ಸಿ ಕೊಟ್ಟಿದಾರ, ಅದಲ್ವಾ? ಸಿ ಯಾವ್ದು ಕೊಟ್ಟಿದಾರ್ರಿ? ಅದಲ್ವಾ? ಸಿ ತುಳಸಿ ಗಬ್ಬಾರ್ಡ್ಸ್, ಅದಲ್ವಾ? ಗಬ್ಬಾರ್ಡ್, ಅದಲ್ವಾ? ಡಿ ಕೊಟ್ಟಿದಾರ JD ವ್ಯಾನ್ಸ್ ಅಂತಕ್ಕಂಥವ್ರು, ಅದಲ್ವಾ? ಬಟ್ ಸರಿಯಾದ ಉತ್ತರ ಯಾವ್ದು ಗೊತ್ತೇನೆ? JD ಏನ್ ಗೊತ್ತೇನ್ರಿ? ವ್ಯಾನ್ಸ್ ಅಂತಕ್ಕಂಥವ್ರು ನೋಡ್ರಿ, JD ವ್ಯಾನ್ಸ್ ಅಂತಕ್ಕಂಥವ್ರು, ಅದಲ್ವಾ? ಉಪಾಧ್ಯಕ್ಷರು ಅದಾರ್ರಿ, ಅದಲ್ವಾ? ನೆಕ್ಸ್ಟ್ ಏನ್ ಗೊತ್ತೇನ್ರಿ? ಪ್ರಮುಖ ಅಮೆರಿಕದ ಪ್ರಸ್ತುತ ಅಧ್ಯಕ್ಷರು ಗೊತ್ತಾರ ಅನ್ಕೋತೀನಿ ನಿಮ್ಗ. ಯಾರ್ದ ಹೇಳ್ರಿ? ಡೊನಾಲ್ಡ್ ಟ್ರಂಪ್ ಅಂತಕ್ಕಂಥವ್ರು. ಯಾರ್ರಿ? ಡೊನಾಲ್ಡ್ ಏನ್ ಗೊತ್ತೇನ್ರಿ? ಟ್ರಂಪ್ ಅಂತಕ್ಕಂಥವ್ರು. ಯಾರ್ರಿ? ಟ್ರಂಪ್ ಅದಾರ, ಅದಲ್ವಾ? ಬಟ್ ಗೊತ್ತಿರ್ಬೇಕು ಅಮೆರಿಕಾಗ ಅಂದ್ರನು ಒಂದೇ, USA ಅಂದ್ರನು ಒಂದೇ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂದ್ರನು ಒಂದೇ, ಅಮೆರಿಕ ಅಂದ್ರನು ಒಂದೇ. ರಾಜಧಾನಿ ಗೊತ್ತ ಅನ್ಕೋತೀನಿ, ಯಾವ್ದು ಗೊತ್ತೇನ್ರಿ? ವಾಷಿಂಗ್ಟನ್. ಯಾವ ಟನ್ ಗೊತ್ತೇನ್ರಿ?
ಸರ್ ವಾಷಿಂಗ್ಟನ್ DC ಅಂತಕ್ಕಂಥದ್ದು ಯಾವ DC ಗೊತ್ತೇನ್ರಿ? ವಾಷಿಂಗ್ಟನ್ ಸರ್ DC ಅಂತಕ್ಕಂಥದ್ದಲ್ಲ, ವಾಷಿಂಗ್ಟನ್ DC ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಅದಲ್ವಾ? ಇರ್ಲಿ ಬಟ್ ಗೊತ್ತಿರ್ಬೇಕು, ಕೇಳ್ತಿರ್ತಾರೆ. ದೊಡ್ಡಣ್ಣ ಅಂದ್ರೆ ಒಂದೇ. ನೆಕ್ಸ್ಟ್ ನೋಡ್ರಿ 7ನೇ ಕ್ವಶನ್ ನೋಡ್ರಿ, ರಾಜಕೀಯ ಸ್ವತಂತ್ರವೇ ರಾಷ್ಟ್ರದ ಉಸಿರು ಎಂದು ಯಾರು ಹೇಳಿದ್ದಾರೆ? ನೋಡ್ರಿ, ರಾಜಕೀಯ ಅಂತ ಗೊತ್ತೇನ್ರಿ? ಸ್ವತಂತ್ರವೇ ರಾಷ್ಟ್ರದ ಉಸಿರು ಎಂದು ಯಾರು ಹೇಳಿದಾರ ಅಂತ ಕ್ವಶನ್ ಕೇಳಿದಾರ. ಸರ್ ಎ ಆಪ್ಷನ್ ಕೊಟ್ಟಿದಾರ ಬಾಲ್ ಗಂಗಾಧರ್ ತಿಲಕ, ಬಿ ಕೊಟ್ಟಿದಾರ ಬಿಪಿನ್ ಚಂದ್ರಪಾಲ, ಸಿ ಕೊಟ್ಟಿದಾರ ಅರವಿಂದ್ ಘೋಷ, ಡಿ ಕೊಟ್ಟಿದಾರ ರವೀಂದ್ರನಾಥ್ ಟ್ಯಾಗೂರ್ ಅಂತಕ್ಕಂಥದ್ದಲ್ವಾ? ಸದರ ಗೊತ್ತಿರ್ಬೇಕು. ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಅರವಿಂದ್ ಘೋಷ. ಯಾವ ಘೋಷ್ ಗೊತ್ತೇನ್ರಿ? ಇವಾಗ ನೋಡ್ರಿ, ರಾಜಕೀಯ ಸ್ವತಂತ್ರವೇ ರಾಷ್ಟ್ರದ ಉಸಿರು ಅಂತಕ್ಕಂಥ ಹೇಳಿಕೆ ಯಾರು ಕೊಟ್ಟಿದಾರ ಗೊತ್ತೇನ? ಅರವಿಂದ್ ಘೋಷ್ ಅಂತಕ್ಕಂಥವ್ರು. ಯಾರು ಘೋಷ್? ಅರವಿಂದ್ ಘೋಷ್ ಅವ್ರದಲ್ವಾ? ಬಾಲನಾಥ್ ತಿಲಕ್ ಏನ್ ಹೇಳ್ತಾರ ಗೊತ್ತ? ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು. ಯಾವ ಸಿದ್ಧ ಹಕ್ಕು? ಜನ್ಮಸಿದ್ಧ ಹಕ್ಕು ಅಂತ ಹೇಳ್ತಾರದಲ್ವಾ? ಎಸ್. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ 8ನೇ ಕ್ವಶನ್ ಹೋಗ್ಬರ್ರಿ. ಇವೆಲ್ಲಾ ಆಗ್ಯಾವ ನೋಡ್ರಿ, ಲಾಸ್ಟ್ 25ಕ್ರಿ, ಜೂನ್ ತಿಂಗಳ ನಡೆದಲ್ರಿ. ನೋಡ್ರಿ 8ನೇ ಕ್ವಶನ್ ಎಂದ ಗೊತ್ತೇನ್ರಿ? ಕಥಕಳಿ ಯಾವ ರಾಜ್ಯ? ಇಂಥವೆಲ್ಲ ನಮ್ ಹುಡುಗರು ದಂದನ ಆಗ್ತಿರ್ತಾರ ಆನ್ಸರ್ಗಳದಲ್ವಾ? ನೋಡ್ರಿ, ಕಥಕಳಿ ಯಾವ ರಾಜ್ಯದ ನೃತ್ಯ ಬಂದಾಗ ಸರಿ ಎ ಕೊಟ್ಟಿದ್ದಾರ. ಎ ಯಾವ್ದಾಗ ಗೊತ್ತೇನ್ರಿ? ಮಹಾರಾಷ್ಟ್ರ ಕೊಟ್ಟಿದ್ದಾರ. ಎ ಮಹಾರಾಷ್ಟ್ರ ಅದಲ್ವಾ? ನೋಡ್ರಿ ಎ ಯಾವ್ದಪ್ಪ ಅಂದ್ರ ಮಹಾರಾಷ್ಟ್ರ ಕೊಟ್ಟಿದಾರ ನೋಡ್ರಿ. ಎ ಮಹಾರಾಷ್ಟ್ರ, ಬಿ ಉತ್ತರಾಖಂಡ, ಸಿ ಒಡಿಸ್ಸಾ ಅದಲ್ವಾ? ಡಿ ಏನ್ ಗೊತ್ತೇನ್ರಿ? ಕೇರಳ. ಸರಿಯಾದ ಉತ್ತರ ನೋಡ್ರಿ ಕೇರಳನೇ ಆಗಿರುತ್ತೆ. ಅದ್ರಿ ಕೇರಳ ಅದಲ್ವಾ? ಪ್ರಮುಖವಾಗಿ ಗೊತ್ತಿರ್ಬೇಕ. ಈಗ ನೋಡ್ರಿ, ಕಥಕ್ಕಳಿ ಅಂತ ಬಂದಾಗ ಕೇರಳ ಅದಲ್ವಾ? ಸರ್ ನೋಡ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು. ಕಥಕ್ ಅಂತ ತಿಳ್ಕೊಡದಲ್ವಾ? ಸರ್ ಕಥಕ್ ಅಂತ ಬಂದಾಗ ಯಾವ ರಾಜ್ಯ ಗೊತ್ತೇನೆ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಉತ್ತರ ಪ್ರದೇಶ್ ಅದಲ್ವಾ? ಸರ್ ಕಥಕ್ಕಳಿ ಅಂತ ಬಂದಾಗ ಎಲ್ ಗೊತ್ತೇನ್ರಿ? ಇಲ್ಲಿ ಕೇರಳ ರಾಜ್ಯ. ಈ ಕಥಕ್ ಉತ್ತರ ಪ್ರದೇಶ ಹೌದು. ಸರ್ ಉತ್ತರ ಭಾರತನ ಹೌದ್ರಿ ಅದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ, ಎಕ್ಸಾಮ್ ದ ಕ್ವಶನ್ ಕೇಳ್ಬೋದು. ಇವಾಗ ನಮ್ಮ ಒಡಿಸ್ಸಾದಂತ ಬಂದಾಗ ಗೊತ್ತೇನ್ರಿ? ಒಡಿಸ್ಸಿ ಅಂತಕ್ಕಂಥ ಒಡಿಸ್ಸಿ ರಾಜ್ಯನಾರ್ಥ ಯಾವ್ದಾಗ ಗೊತ್ತೇನ್ರಿ? ಪ್ರಮುಖವಾಗಿ ಸರ್ ಒಡಿಸ್ಸಿ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಮಹಾರಾಷ್ಟ್ರದ್ದು ಅದಲ್ವಾ? ಸರ್ ತಮಾಷೆ ಅಂತಕ್ಕಂಥ ಬರ್ತಾರೆ ನೋಡ್ರಿ, ತಮಾಷೆ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ತಮಾಷೆ ಅದಲ್ವಾ? ಗೊತ್ತಿರ್ಲಿಕ್ಕೆ ನೋಡ್ರಿ, ಕೇರಳದ ನೋಡ್ರಿ ಕಥಕ್ಕಳಿ ಬರ್ತದ. ಮತ್ ಇನ್ನೊಂದ್ ಗೊತ್ತಿರ್ಬೇಕು, ಮೋಹಿನಿ ಆಟಂ. ಯಾವ ಆಟಂ ಗೊತ್ತೇನ್ರಿ? ಮೋಹಿನಿ ಆಟಂ ಅಂತಕ್ಕಂಥ ನೋಡ್ರಿ. ಮೋಹಿನಿ ಏನ್ ಗೊತ್ತೇನ್ರಿ? ಸರ್ ಈ ಆಟಂ ಆಗಿರ್ಬೋದು. ಮೋಹಿನಿ ಏನ್ ಗೊತ್ತೇನ್ರಿ? ಆಟಂ. ಸರ್ ಮೋಹಿನಿ ಆಟಂ ಆಗಿರ್ಬೋದು ಅದಲ್ವಾ? ನಂತರ ಬಂದಾಗ ಇನ್ನೊಂದ್ ಗೊತ್ತಿರ್ಬೇಕು, ಕೇಳ್ತಿರ್ತಾರ ನೋಡ್ರಿ ಕಥಕಳಿ. ಆಮೇಲೆ ನಮ್ದು ಕರ್ನಾಟಕದ ಗೊತ್ತ ಅನ್ಕೋತೀನಿ, ಯಕ್ಷಗಾನ, ಸುಗ್ಗಿ ಕುಣಿತ, ಡೊಳ್ಳು ಕುಣಿತ ಅದಲ್ವಾ? ಇನ್ನೊಂದ್ ಗೊತ್ತಿರ್ಲಿ, ಸರ್ ನಮ್ಮ ಭಾರತ ದೇಶದಾಗ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಏನ್ ಗೊತ್ತೇನ್ರಿ? ಸರ್ ನೃತ್ಯಗಳು ಎಷ್ಟು ಗೊತ್ತೇನ್ರಿ? 8 ನೋಡ್ರಿ, ಭಾರತ ದೇಶ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ನೃತ್ಯಗಳು 8. ಸರ್ ಒಂದ್ ಗೊತ್ತಿರ್ಬೇಕು, ಯಾವ್ದ ಗೊತ್ತೇನ್ರಿ? ನೃತ್ಯ ಅಂತ ಬಂದಾಗ ಎಷ್ಟವರ್? 8 ಅದಲ್ವಾ? ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡು 8. ಒಂದು ಇದೇ ಒಂದು ಕಥಕ್ ತಗೋಣ. ಒಂದು ಕಥಕ್ ಅಂತ ಬಂದಾಗ ಉತ್ತರ ಪ್ರದೇಶ ಅದಲ್ವಾ? 2 ಯಾವ್ದು ಗೊತ್ತೇನ್ರಿ? ಕಥಕ್ಕಳಿ. ಯಾವ ಕಳಿ ಗೊತ್ತೇನ್ರಿ? ಕಥಕ್ಕಳಿ ಅಂತಕ್ಕಂಥದಲ್ವಾ? ಕಥಕ್ಕಳಿ ಅದಲ್ವಾ? ನೆಕ್ಸ್ಟ್ ಬಂದಾಗ ಪ್ರಮುಖ ಗೊತ್ತಿರ್ಬೇಕು, ಕುಚಿಪುಡಿ. ಯಾವ ಪುಡಿ ಗೊತ್ತೇನ್ರಿ? ಕುಚಿಪುಡಿ ಅದಲ್ವಾ? ಕುಚಿಪುಡಿ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಸರ್ ನೆಕ್ಸ್ಟ್ ಬರ್ತದೆ 4ನೇದು ಯಾವ್ದು ಗೊತ್ತೇನ್ರಿ? ನಂತರ ಬಂದಾಗ ನೋಡ್ರಿ, ಸರ್ ಇವಾಗ ಮಣಿಪುರಿ ಆಗಿರ್ಬೋದು. ಯಾವ ಪುರಿ ಗೊತ್ತೇನ್ರಿ? ಮಣಿಪುರಿ ಆಗಿರ್ಬೋದು. ಮಣಿಪುರಿ ಅಂತ ಬಂದಾಗ ಮಣಿಪುರ ರೀ. ಕುಚಿಪುಡಿ ಅಂದ್ರೆ ಆಂಧ್ರ ಪ್ರದೇಶ. ಸರ್ ನಂತರ ಬಂದಾಗ ಭರತನಾಟ್ಯ. ಯಾವ ನಾಟ್ಯ? ಭರತ ಅದಲ್ವಾ? ಸರ್ ನಾಟ್ಯ ಅಂತಕ್ಕಂಥ ನೋಡಿ, ಭರತನಾಟ್ಯ ಇದೈತಲ್ವಾ? ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು 6 ಸತ್ರಿ ಅಂತಕ್ಕಂಥ ಬರ್ತದ. ಅದು ಗೊತ್ತೇನ್ರಿ? ಸತ್ರಿ ಅಂತಕ್ಕಂಥ ಬರ್ತದ ನೋಡ್ರಿ ಅದಲ್ವಾ? ಕೇಳ್ತಿರ್ತಾರ ನೋಡ್ರಿ ಒಂದು ಕಥಕ್ ಆಗಿರ್ಬೋದು, ಕಥಕಳಿ ಅದಲ್ವಾ? ನಂತರ ಸರ್ ಇನ್ನೊಂದು ಮೋಹಿನಿ ಆಟಂ ಅಂತಕ್ಕಂಥ ಬರ್ತದೆ. ಯಾವ್ದು ಹೇಳ್ರಿ? ಮೋಹಿನಿ ಆಟಂ ಅಂತಕ್ಕಂಥದ್ದು ಅದಲ್ವಾ? ಕೇಳ್ತಿರ್ತಾರ ನೋಡ್ರಿ ಮೋಹಿನಿ ಆಟಂ. ನೋಡ್ರಿ, ಕಥಕಳಿ, ಕುಚಿಪುಡಿ ಅದಲ್ವಾ? ನಂತರ ಭರತನಾಟ್ಯ, ಮಣಿಪುರಿ ಅದಲ್ವಾ? ಸತ್ರಿಯ, ಮೋಹಿನಿ ಆಟಂ ಅಂತಕ್ಕಂಥದ್ದು. ಸರ್ ಗೊತ್ತಿರ್ಲಿ, ಎಕ್ಸಾಮ್ದಾಗ ಕ್ವಶನ್ ಕೇಳ್ಬೋದು. ಏನ್ ಕೇಳ್ಬೋದು? ಸತ್ರಿಯಲ್ಲಿ ಬರ್ತದೆ ಗೊತ್ತೇನ್ರಿ? ಅಸ್ಸಾಂ ರಾಜ್ಯ. ಆಮೇಲೆ ಇನ್ನೊಂದ್ ಗೊತ್ತಿರ್ಬೇಕು, 8ನೇದು ಯಾವ್ದಾಗ ಗೊತ್ತೇನ್ರಿ? ಸರ್ ಒಡಿಸ್ಸಿ ಅಂತಕ್ಕಂಥ ಯಾವ್ದು ಹೇಳ್ರಿ? ಒಡಿಸ್ಸಿ ಎಲ್ಲಿ ಗೊತ್ತಾಗೋದು? ಒಡಿಸ್ಸಾ ರಾಜ್ಯ. ಯಾವ ರಾಜ್ಯ? ಒಡಿಸ್ಸಾ ರಾಜ್ಯ. ಇವು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಎಸ್. ನೆಕ್ಸ್ಟ್ ಬಂದಾಗ 9ನೇ ಕ್ವಶನ್ ಯಾವ್ದಾಗ ಗೊತ್ತೇನ್ರಿ? ಡೌನ್ಸ್ ಎಂಬ ತಾಪಮಾನ ಗದ್ದಲು ಪ್ರದೇಶದಲ್ಲಿದೆ. ನೋಡ್ರಿ, ಡೌನ್ಸ್ ಏನ್ ಗೊತ್ತೇನ್ರಿ? ಡೌನ್ಸ್ ಎಂಬ ತಾಪಮಾನ ಗದ್ದಲು ಪ್ರದೇಶ ಎಲ್ಲಿದೆ?
ಎ ಕೊಟ್ಟಿದಾರ ಆಸ್ಟ್ರೇಲಿಯಾ, ಬಿ ಚೀನಾ ಕೊಟ್ಟಿದಾರ, ಸಿ ಜಪಾನ್, ಡಿ ಅಮೆರಿಕ ಕೊಟ್ಟಿದಾರ ಅಂತಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಸರಿಯಾದ ಉತ್ತರ ಎ ಆಗಿರ್ತೈತಿ. ಯಾವ್ದು ಗೊತ್ತೇನ್ರಿ? ಆಸ್ಟ್ರೇಲಿಯಾ ಅಂತಕ್ಕಂಥದ್ದು. ಯಾವೆಲ್ಲಿ ಗೊತ್ತೇನ್ರಿ? ಸರಿ ಸರಿಯಾದ ಉತ್ತರ ಏನ್ ಗೊತ್ತೇನ್ರಿ? ಆಸ್ಟ್ರೇಲಿಯಾ ಡೌನ್ಸ್ ಎಂಬ ತಾಪಮಾನ ಅದೇ ಇಲ್ಲ ಆಸ್ಟ್ರೇಲಿಯಾ. ನೋಡ್ರಿ ಈಗ ಗೊತ್ತಿರೋ ಆಸ್ಟ್ರೇಲಿಯಾ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಕ್ಯಾನ್ಬೇರ್ ಅಂತಕ್ಕಂಥದ್ದು. ಯಾವ್ಯಾರ ಸರ್ ಆಸ್ಟ್ರೇಲಿಯಾ ರಾಜಧಾನಿ ಗೊತ್ತಿರ್ಲಿ ಕ್ಯಾನ್ಬೇರ್ ಅಂತಕ್ಕಂಥದ್ದು ಅದಲ್ವಾ. ಕರೆನ್ಸಿ ಗೊತ್ತಿರ್ಬೇಕು. ಆಸ್ಟ್ರೇಲಿಯನ್ ಗೊತ್ತೇನ್ರಿ? ಆಸ್ಟ್ರೇಲಿಯನ್ ಅದಲ್ವಾ. ಆಸ್ಟ್ರೇಲಿಯನ್ ಗೊತ್ತೇನ್ರಿ? ಆಸ್ಟ್ರೇಲಿಯನ್ ಡಾಲರ್ ಅಂತಕ್ಕಂಥದ್ದು ಡಾಲರ್ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರೆ. ಆಸ್ಟ್ರೇಲಿಯನ್ ಗೊತ್ತೇನ್ರಿ ಸರ್? ಡಾಲರ್ ಅಂತಕ್ಕಂಥದ್ದು ಗೊತ್ತಿರ್ಲಿ. ಚೀನಾದಂತ ರಾಜಧಾನಿ ಗೊತ್ತ ಅನ್ಕೋತೇನೆ. ಚೀನಾದ ರಾಜಧಾನಿ ಯಾವ್ದು ಗೊತ್ತೇನ್ರಿ ಸರ್? ಬೀಜಿಂಗ್, ಯಾಜಿಂಗ್, ಬೀಜಿಂಗ್ ಅಂತಕ್ಕಂಥದ್ದಲ್ವಾ. ನೆಕ್ಸ್ಟ್ ಕರೆನ್ಸಿ ಗೊತ್ತಿರ್ಬೇಕು. ರೆನ್ಮಿ ನಿಬಿ ಅಂತಕ್ಕಂಥದ್ದು. ಯಾ ನಿಬಿ ಗೊತ್ತೇನ್ರಿ? ರೆನ್ಮಿ ಅದಲ್ವಾ. ರೆನ್ಮಿ ನಿಬಿ ಅಂತಕ್ಕಂಥ ರೆನ್ಮಿ ನಿಬಿ ಅಂತಕ್ಕಂಥದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ರೆನ್ಮಿ ನಿಬಿ ಅಂತಕ್ಕಂಥದಲ್ವಾ. ರೆನ್ಮಿ ನಿಬಿ ಅಂತಕ್ಕಂಥದ್ದು ಗೊತ್ತಿರ್ಲಿ. ಆಮೇಲೆ ಜಪಾನ್ ಅಂತ ಬಂದಾಗ ಜಪಾನ್ ದೇಶ ರಾಜಧಾನಿ ಯಾವ್ದು ಹೇಳ್ರಿ? ಟೋಕಿಯೋ. ಯಾಕಿಯೋ ಟೋಕಿಯೋ ಅಂತಕ್ಕಂಥದಲ್ವಾ. ಕರೆನ್ಸಿ ಗೊತ್ತಿರ್ಬೇಕು. ಜಪಾನೀಸ್. ಜಪಾನೀಸ್ ಏನ್ ಗೊತ್ತೇನ್? ಜಪಾನೀಸ್ ಜಪಾನೀಸ್ ಏನ್ ಗೊತ್ತ? ಜಪಾನೀಸ್ ಏನ್ ಅಂತಕ್ಕಂಥ ನೋಡಿ. ಜಪಾನೀಸ್ ಏನ್ ಗೊತ್ತೇನೆ? ಏನ್ ಅಂತಕ್ಕಂಥದಲ್ವಾ ಗೊತ್ತಿರ್ಲಿ. ಅಮೆರಿಕ ಅಂತ ಗೊತ್ತೇನೆ ನಿಮ್ಗೆ. ಯಾವಾಗ ಹೇಳಿದ? ವಾಷಿಂಗ್ಟನ್ ಡಿ ಸಿ ಕರೆನ್ಸಿ ಅಮೆರಿಕನ್ ಡಾಲರ್ ಅಂತಕ್ಕಂಥದಲ್ವಾ ಸ್ನೇಹಿತರೆ. ಇಲ್ಲಿ ಗೊತ್ತಿರ್ಬೇಕು. ಡೌನ್ ಸಂಬಂಧಕ್ಕಂತ ತಾಪಮಾನ ಗದ್ದಲ ಪ್ರದೇಶದಲ್ಲಿ ಬರ್ತದೆ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಲಿ ಆಸ್ಟ್ರೇಲಿಯಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ್ದಂದ್ರೆ 10ನೇ ಕ್ವಶನ್ ನೋಡ್ರಿ. ದಂಡಿ ಯಾತ್ರೆ ಅದಕ್ಷ ದಂಡಿ ಯಾತ್ರೆ ಆಗಿರೋ ದಂಡಿ ಯಾತ್ರೆ ಯಾವ ದಿನ ಆರಂಭವಾಯಿತು? ಎ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ 12 ಮಾರ್ಚ್ 1930. ಬಿ ಆಪ್ಷನ್ 6 ಏಪ್ರಿಲ್ 1930 ಅದಲ್ವಾ. ನಂತರ ಸಿ ಆಪ್ಷನ್ ನೋಡ್ರಿ 12 ನವೆಂಬರ್ 1930. ಡಿ ಆಪ್ಷನ್ ಕೊಟ್ಟಿದಾರ 12 ಸೆಪ್ಟೆಂಬರ್ 1930 ಅಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ದಂಡಿ ಯಾತ್ರೆ ಅಂತಕ್ಕಂಥದ್ದಲ್ವಾ. ಯಾವಾಗ ನಡೀತದ ಗೊತ್ತೇನ್ರಿ? ಆಪ್ಷನ್ ಆಗಿರುತ್ತೆ ನೋಡ್ರಿ. ಯಾವಾಗ ನಡೀತಪ್ಪ ಅಂತ ದಂಡಿ ಯಾತ್ರೆ ಅಂತಕ್ಕಂಥದ್ದು 12 ಏನ್ ಗೊತ್ತೇನ್? ಪ್ರಮುಖವಾಗಿ 12 ಮಾರ್ಚ್ ಏನ್ ಗೊತ್ತೇನ್ರಿ? 1930 ನಡೀತದಲ್ವಾ. ಗೊತ್ತಿರ್ಲಿಕ್ಕೆ ಕೇಳಿದ್ರೆ ದಂಡಿ ಸತ್ಯಾಗ್ರಹ ಅಂತಕ್ಕಂಥದ್ದು. ನೆಕ್ಸ್ಟ್ 11ನೇ ಕ್ವಶನ್ ನೋಡ್ರಿ. 11ನೇ ಕ್ವಶನ್ ಏನ್ ಕೊಟ್ಟಿದಾರೆ ನೋಡ್ರಿ ಅದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲಿ 11. ಕೆಳಗಿನರಲ್ಲಿ ಪ್ರಸಿದ್ಧ ತಬಲಾ ವಾದಕ ಯಾರು? ನೋಡ್ರಿ ಕೆಳಗಿನವರಲ್ಲಿ ಪ್ರಸಿದ್ಧ ಏನ್ ಗೊತ್ತೇನು? ಪ್ರಸಿದ್ಧ ತಬಲಾ ವಾದಕರು ನೋಡಿ. ಕೆಳಗಿನವರಲ್ಲಿ ಪ್ರಮುಖವಾಗಿ ಕೆಳಗಿನವರಲ್ಲಿ ಪ್ರಸಿದ್ಧ ತಬಲಾ ವಾದಕರು ಎ ಕೊಟ್ಟಿದ್ದಾರೆ ಉಸ್ತಾದ್ ಮೊಹಿನುದ್ದೀನ್ ಖಾನ್, ಬಿ ಕೊಟ್ಟಿದ್ದಾರೆ ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್, ಸಿ ಕೊಟ್ಟಿದ್ದಾರೆ ಉಸ್ತಾದ್ ಅವಲ್ರಿ ಉಸ್ತಾದ್ ಅಬ್ದುಲ್ ರಶೀದ್ ಖಾನ್, ಡಿ ಕೊಟ್ಟಿದ್ದಾರೆ ಉಸ್ತಾದ್ ಜಾಕಿರ್ ಹುಸೇನ್. ಉಸ್ತಾದ್ ಮೊಯಿನುದ್ದೀನ್ ಖಾನ್ ರೇ, ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್, ಸಿ ಉಸ್ತಾದ್ ಅಬ್ದುಲ್ ರಶೀದ್ ಖಾನ್, ಡಿ ಕೊಟ್ಟಿದ್ದಾರೆ ಉಸ್ತಾದ್ ಜಾಕಿರ್ ಹುಸೇನ್. ಸ್ನೇಹಿತರೆ ಗೊತ್ತಿರ್ಲಿ ಇದಕ್ಕೆ ಸರಿಯಾದ ಉತ್ತರ ಬಂದಾಗ ಏನ್ ಗೊತ್ತೇನ್ರಿ ಸರ್? ಉಸ್ತಾದ್ ಏನ್ ಗೊತ್ತೇನ್ರಿ? ಜಾಕಿರ್. ಉಸ್ತಾದ್ ಏನ್ ಗೊತ್ತೇನ್? ಜಾಕಿರ್. ಸರ್ ಹುಸೇನ್ ಅಂತಕ್ಕಂತ ಆಗಿರುತ್ತೆ ಉಸ್ತಾದ್ ಜಾಕಿರ್ ಹುಸೇನ್ ಅಂತ ಅದಲ್ವಾ. ಈ ತಬಲಾ ವಾದಕರೆಲ್ಲ ಕೇಳ್ತಿರ್ತಾರೆ ನೋಡ್ರಿ ಉಸ್ತಾದ್ ಜಾಕಿರ್ ಹುಸೇನ್ ಅಂತಕ್ಕಂಥವ್ರು. ಎಸ್ ನೆಕ್ಸ್ಟ್ ನೋಡ್ರಿ ರಾಷ್ಟ್ರೀಯ ಯುವ ದಿನ ನೋಡ್ರಿ. ರಾಷ್ಟ್ರೀಯ ಯುವ ದಿನ ಯಾವ ದಿನ ಆಚರಿಸಲಾಗುತ್ತದೆ? ಇದು ನಮ್ಮ ಇಂಥವೆಲ್ಲ ಬಿಡಂಗಿಲ್ಲ ಆನ್ಸರ್ ಬಟ್ ಜಿಕೆ ಅಂತ ಬಿಡಂಗಿಲ್ಲ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ ಏನ್ ಗೊತ್ತೇನ್? ರಾಷ್ಟ್ರೀಯ ಯುವ ದಿನ ನ್ಯಾಷನಲ್ ಯೂತ್ ಡೇ ಅಂತ ಕರೀತಾರೆ ನೋಡ್ರಿ. ಯಾರಿಗೆ ಗೊತ್ತಿಲ್ಲ ನ್ಯಾಷನಲ್ ಯೂತ್ ಡೇ ಅಂತಕ್ಕಂಥದ್ದು? ಸರ್ ಈಗ ಎ ಕೊಟ್ಟಿದ್ದಾರೆ ಜನವರಿ 12, ಬಿ ಜನವರಿ 3 ಕೊಟ್ಟಿದ್ದಾರ, ಸಿ ಜನವರಿ 30 ಕೊಟ್ಟಿದ್ದಾರ, ಡಿ ಕೊಟ್ಟಿದ್ದಾರೆ ಜನವರಿ 21 ಅಲ್ವಾ. ಸರಿಯಾದ ಉತ್ತರ ಗೊತ್ತ ಅನ್ಕೋತೀನಿ ಜನವರಿ ಅನ್ಕೋತೀನಿ. ಜನವರಿ 12 ಆಚರಣೆ ಮಾಡ್ತಾರೆ ಅವತ್ತು ಜನವರಿ 12 ಅದಲ್ವಾ. ನೋಡ್ರಿ ರಾಷ್ಟ್ರೀಯ ಯುವ ದಿನ ಯಾರ ಜನ್ಮದಿನ ಆಚರಣೆ ಮಾಡ್ತಾರೆ ನಿಮ್ಗೆ ಗೊತ್ತೈತಿ ಅನ್ಕೋತೀನ್ರಿ. ಸ್ವಾಮಿ ವಿವೇಕಾನಂದರು. ಯಾವ ವಿವೇಕಾನಂದರು ಗೊತ್ತೇನ್ರಿ? ಸ್ವಾಮಿ ಏನ್ ಗೊತ್ತೇನ? ಸ್ವಾಮಿ ಅದಲ್ವಾ. ಸರ್ ವಿವೇಕ ಏನ್ ಗೊತ್ತೇನ? ವಿವೇಕ ಸರ್ ನಂದರ ಏನ್ ಗೊತ್ತೇನ? ನಂದರ ಸರ್ ಜನ್ಮದಿನ ಏನ್ ಆಚರಣೆ ಮಾಡ್ತಾರ ಗೊತ್ತೇನ? ರಾಷ್ಟ್ರೀಯ ದಿನ ಅಂದ್ರ ನೋಡ್ರಿ ನಮ್ ಯುವಕರ ಅದಾರಲ್ಲ ನೋಡ್ರಿ ಯುವಕರಿಗೂ ಸ್ವಾಮಿ ವಿವೇಕಾನಂದರ ಅಂತ ಆಗ್ಲಂತ ಏನ್ ಗೊತ್ತೇನ್ರಿ? ಸ್ವಾಮಿ ವಿವೇಕಾನಂದರ ಜನ್ಮದಿನ ಏನಂತ ಆಚರಣೆ ಮಾಡ್ತಾರ ಗೊತ್ತೇನ್? ರಾಷ್ಟ್ರೀಯ ದಿನ. ಹಾಗಿದ್ರ ಈ ಸ್ವಾಮಿ ವಿವೇಕಾನಂದ್ರ ಯಾವಾಗ ಜನಿಸ್ತಾರ ಗೊತ್ತೇನ್ರಿ? 1863 ಏನ್ ಗೊತ್ತೇನ್? ಜನವರಿ 12 ಸರ್ ಕಲ್ಕತ್ತಾ ಜನಿಸ್ತಾರ ನೋಡ್ರಿ. ಸರ್ ನೋಡ್ರಿ ಇಂತ ಸ್ವಾಮಿ ವಿವೇಕಾನಂದ ತಂದೆ ಯಾರು ಗೊತ್ತೇನು? ವಿಶ್ವನಾಥ್ ದತ್ತ. ತಾಯಿ ಭುವನೇಶ್ವರಿ ದೇವಿ. ಇವರ ಮೂಲ ಹೆಸರು ಮುಂದ ನರೇಂದ್ರನಾಥ್ ದತ್ತ ಅದಲ್ವಾ. ಇವರು ಸಿದ್ಧಾಂತ ಗೊತ್ತಿರ್ಬೇಕೇನ್ ಗೊತ್ತ? ಸಿದ್ಧಾಂತ ಬಂದಾಗ ಸರ್ ನೋಡ್ರಿ ವೇದಾಂತ ಅದಲ್ವಾ. ಸರ್ ವೇದಾಂತ ಏನ್ ಗೊತ್ತೇ? ವೇದಾಂತ ಅದಲ್ವಾ. ವೇದಾಂತ ಸರ್ ಮಾರ್ಗ ಅಂತಕ್ಕಂಥ ನೋಡ್ರಿ ವೇದಾಂತ ಮಾರ್ಗ ಅಂತಕ್ಕಂಥದ್ದು ನೋಡ್ರಿ ಗೊತ್ತಿರ್ಲಿ. ಇವ್ರ ಗುರುಗಳು ಗೊತ್ತಾರ ಅನ್ಕೋತೀನ್ರಿ.
ರಾಮಕೃಷ್ಣ ಯಾವ ಕೃಷ್ಣ ಗೊತ್ತೇನ್ರಿ? ರಾಮಕೃಷ್ಣ ಪರಮಹಂಸರ್ ಅಂತಕ್ಕಂಥವ್ರು. ರಾಮಕೃಷ್ಣನ್ ಗೊತ್ತೇನ್? ರಾಮಕೃಷ್ಣ ಪರಮಹಂಸರ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಅದಲ್ವಾ? ನೋಡ್ರಿ ಸ್ವಾಮಿ ವಿವೇಕಾನಂದ ಭಾರಿ ಭಾರಿ ಮಾತು ಹೇಳ್ತಾರೆ ನೋಡ್ರಿ. ಹೇಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ. ಮತ್ ಇನ್ನೊಂದ್ ಮಾತು ಹೇಳ್ತಾರೆ, ನಿಮ್ಗೆ ಯಾವ ಹೇಳ್ತಿರ್ತೀನಿ ಗೊತ್ತೇನು? ಪ್ರಮುಖವಾಗಿ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ? ಇವಾಗ ಒಂದ್ ಮಾತಾಡ ಸ್ವಾಮಿ ವಿವೇಕಾನಂದರು ನೋಡ್ರಿ. ಇವಾಗ ಸಾಧ್ಯವಿಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗೋದಿಲ್ಲ. ಸಾಧ್ಯವಿಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗೋದಿಲ್ಲ. ಪ್ರಯತ್ನಿಸುತ್ತ ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ ಅಂತಕ್ಕಂಥ ಮಾತು. ನೋಡ್ರಿ ಇಂತಹ ಸ್ವಾಮಿ ವಿವೇಕಾನಂದ ಪ್ರಸಿದ್ಧಿ ಆಗಿದೆ ಯಾವಾಗ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು. ಗೊತ್ತು, ಚಿಕಾಗೋ ವಿಶ್ವ ಸರ್ವ ಧರ್ಮ ಸಮ್ಮೇಳನ ನೋಡ್ರಿ. ಈ ಚಿಕಾಗೋ ವಿಶ್ವ ಸರ್ವ ಧರ್ಮ ಸಮ್ಮೇಳನ ನಡೀತದೆ ಗೊತ್ತೇನೆ 1893 ನಡೀತು ನೋಡ್ರಿ. ಎಲ್ಲಿ ಗೊತ್ತೇನೆ? ಅಮೆರಿಕ ದೇಶದಾಗ ಅದಲ್ವಾ? ಗೊತ್ತಿಲ್ಲ. ಆಮೇಲೆ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡ್ತಾರೆ 1897. ಮತ್ ನೋಡ್ರಿ ಈ ಚಿಕಾಗೋ ವಿಶ್ವ ಸರ್ವಧರ್ಮ ಸಮ್ಮೇಳನದಾಗ ಭಾಷಣ ಮಾಡ್ತಾರೆ. ಏನಂತ ಗೊತ್ತೇನ್ರಿ? ನನ್ನ ಪ್ರೀತಿಯ ಸೋದರರೇ, ನಂತರ ಸೋದರರೇ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ ಅಂತಕ್ಕಂತ ಭಾಷಣ ಮಾಡ್ತಾರ್ರಿ. ಅವಾಗ ಫೇಮಸ್ ಆಗಿರ್ತಾರೆ, ಪ್ರಸಿದ್ಧ ಆಗಿರ್ತಾರ ನೋಡ್. ಅದಲ್ವಾ? ಇರ್ಲಿ, ಬಟ್ ಗೊತ್ತಿರ್ಬೇಕು ಇಂತ ಸ್ವಾಮಿ ವಿವೇಕಾನಂದರಿಗ ಮತ್ತ ಆಧುನಿಕ ಭಾರತ ತಯಾರಕ ಅಂತ ಕರೀತಾರ್ರಿ. ಅದಲ್ವಾ? ಆಮೇಲೆ ಯಾರತ್ ಕರೀತಾರ ಗೊತ್ತಿಲ್ಲ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರು ಕರೀತಾರ ನೋಡ್. ಇರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಆಮೇಲೆ ಆಧುನಿಕ ಭಾರತದ ಸ್ವಾಮಿ ವಿವೇಕಾನಂದ ಬಂದಾಗ ಸಿದ್ದೇಶ್ವರ ಸ್ವಾಮೀಜಿಗಳು. ಯಾವ ಸ್ವಾಮೀಜಿಗಳು? ಸಿದ್ದೇಶ್ವರ ಸ್ವಾಮೀಜಿಗಳ್ರಿ. ಅದಲ್ವಾ? ಹೇಳ್ಕೋದ್ರ ಭಾವರಿ. ಇರ್ಲಿ, ಬಟ್ ಹಂಗೆ ನಮ್ ಕ್ವಶನ್ ಅಷ್ಟೇ ನೋಡ್ಕೊತ ಹೋಗೋಣ ಅಂತ. ಬಟ್ ಗೊತ್ತಿರ್ಲಿ ಇವೆಲ್ಲ ಪ್ರಿವಿಯಸ್ ಇಯರ್ ನೋಡ್ರಿ. ಮುಂಬರುವ ಎಕ್ಸಾಮ್ ಕೂಡ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಬಂದಾಗ 13ನೇ ಕ್ವಶನ್ ರೀ. ಹಾ ನೋಡ್ರಿ, ಮತದಾನದೇನ್ ಗೊತ್ತೇನ್? ಮತದಾನ ಅದಲ್ವಾ? ನೋಡ್ರಿ ಮತದಾನದ ವಯಸ್ಸು ಯಾವ ವಯಸ್ಸು ಗೊತ್ತೇನ್ರಿ? ಪ್ರಮುಖ ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ. ನೋಡ್ರಿ ಮತದಾನದ ವಯಸ್ಸನ್ನು 21ರಿಂದ ನೋಡ್ರಿ, ಮತದಾನ ವಯಸ್ಸನ್ನು ಗೊತ್ತಿ 21ರಿಂದ 18ಕ್ಕೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ನೋಡ್ರಿ, ಎ ಕೊಟ್ಟಿದ 60ನೇ ತಿದ್ದುಪಡಿ, ಬಿ 25ನೇ ತಿದ್ದುಪಡಿ, ಸಿ 42ನೇ ತಿದ್ದುಪಡಿ, ಡಿ 44ನೇ ತಿದ್ದುಪಡಿ. ಸ್ನೇಹಿತರೆ ಗೊತ್ತಿರ್ಬೇಕು ಸರ್, ಮತದಾನ ವಯಸ್ಸು ಅಂತ ಬಂದಾಗ ವಯೋಮಿತಿ 61ನೇ ತಿದ್ದುಪಡಿ. ನೋಡ್ರಿ ಯಾವಾಗಪ್ಪ ಬಂದಾಗ ನೋಡ್ರಿ 1988 89ಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರೆ. 1988 89ಕ್ಕ ಇವಾಗ ಯಾರು ಗೊತ್ತೇನ್ರಿ? ರಾಜೀವ್ ಗಾಂಧಿ ಅವ್ರು. ರಾಜೀವ್ ಗಾಂಧಿ ಏನ್ ಮಾಡ್ತಾರ ಗೊತ್ತೇನ್ರಿ? 21ರಿಂದ 18ಕ್ಕೆ ಏನ್ ಮಾಡ್ತಾರ ಗೊತ್ತೇನ್? ಮತದಾನ ವಯೋಮಿತಿ ಇಳಿಕೆ ಮಾಡ್ತಾರ. ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ ಅಲ್ವಾ? ಇರ್ಲಿ, ಇಂತ ರಾಜೀವ್ ಗಾಂಧಿ ಅಂತ ಬಂದಾಗ ಸುಮಾರು ಸುಧಾರಣೆ ಮಾಡ್ತಾರದಲ್ವಾ? ಯಾವ ಗಾಂಧಿ ಗೊತ್ತೇನ್ರಿ? ರಾಜೀವ್ ಗಾಂಧಿ ಅಂತಕ್ಕಂತಾರೆ. ಯಾವ ಗಾಂಧಿ? ರಾಜೀವ್ ಗಾಂಧಿ ಅದಲ್ವಾ? ಇವರು ನಮ್ಮ ಭಾರತ ದೇಶದ ಅತಿ ಚಿಕ್ಕ ವಯಸ್ಸಿನ ಪ್ರಧಾನ ಮಂತ್ರಿ. ಚಿಕ್ಕ ವಯಸ್ಸು ಮಾಸ್ತರ್ ಎಷ್ಟನೇ ವಯಸ್ಸು ಗೊತ್ತೇನೆ? 40ನೇ ವಯಸ್ಸಿನ ಆಗಿರ್ತಾರ ನೋಡ್ರಿ. ಅದಲ್ವಾ? ನೋಡ್ರಿ ಮತದಾನ ಬಂದಾಗ ಗೊತ್ತಿರ್ಬೇಕು, ನಮ್ಮ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮತದಾನ ಮಾಡಿದ ವ್ಯಕ್ತಿ ಯಾರ ಗೊತ್ತೇನ್ರಿ? ಶ್ಯಾಮ್ ಶರಣ್ ನೆಗಿ ಅಂತಕ್ಕಂಥ. ಶ್ಯಾಮ್ ಶರಣ್ ನೆಗಿ ಅಂತಕ್ಕಂಥವ್ರು ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ ಅಲ್ವಾ? ಎಸ್. ನೆಕ್ಸ್ಟ್ ಬರ್ರಿ 13ನೇ ಕ್ವಶನ್ ಆಯ್ತಲ್ವಾ? ನೆಕ್ಸ್ಟ್ 14ನೇ ಕ್ವಶನ್ ಹೋಗುವಂತ. 14ನೇ ಪ್ರಶ್ನೆ. ನೋಡ್ರಿ 14ನೇ ಪ್ರಶ್ನೆ ಅದರಿ, ಭಾರತೀಯ ವಾಯುಪಡೆ. ನೋಡ್ರಿ ಭಾರತೀಯ ಗೊತ್ತೇನ್? ಭಾರತೀಯ ವಾಯುಪಡೆ. ಭಾರತೀಯ ನೋಡ್ರಿ ವಾಯುಪಡೆಯ ಘೋಷವಾಕ್ಯ ಯಾವುದು? ಕೆ ಕೊಟ್ಟಿದಾರ ಸೇವಾ ಪರಮೋ ಧರ್ಮ, ಬಿ ನಭ ಸರ ನೋಡ್ರಿ ನಭಃ ಸ್ಪರ್ಶಂ ದೀಪಂ, ಶಂ ನೋ ವರುಣಂ, ಆಕಾಶವೇ ಶತ್ರುಂಜಯಿ. ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು. ಯಾವ್ದ ಗೊತ್ತೇನ್ರಿ ಸರ್? ವೇತಿ ನಭಂ ಸ್ಪರ್ಶಂ ಅದಲ್ವಾ? ದೀಪ್ತಂ ಅಂತಕ್ಕಂಥ ನೋಡ್ರಿ ಭಾರತೀಯ ವಾಯುಪಡೆ. ಯಾವ ಪಡೆ? ವಾಯುಪಡೆ. ಸರ್ ನೋಡ್ರಿ ನಮ್ ಭಾರತ ದೇಶ ಗೊತ್ತೇನ್ರಿ? ಪ್ರಮುಖ ನಿಮ್ಗೆ ಗೊತ್ತೇನ್ರಿ? ಶಸ್ತ್ರ ಪಡೆಗಳು. ಯಾವ ಪಡೆಗಳು ನಮ್ ಭಾರತ ದೇಶ ಗೊತ್ತೇನ್ರಿ? ಶಸ್ತ್ರ ಅದಲ್ವಾ? ಶಸ್ತ್ರ ಪಡೆಗಳು ಎಷ್ಟು ಬರ್ತಾವ ಗೊತ್ತೇನೆ? ಶಸ್ತ್ರ ಪಡೆಗಳು ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು, 3 ಬರ್ತಾವ ನೋಡೋದಲ್ವಾ? ಸರ್ ಒಂದು ಗೊತ್ತಿರ್ಬೇಕು, ಸೇನಾ ಪಡೆ ಅಥವಾ ಭೂಸೇನೆ ಅದಲ್ವಾ? ಏನ್ ಗೊತ್ತೇನ್ರಿ? ಪ್ರಮುಖ ಗೊತ್ತಿರ್ಬೇಕು ಅದಲ್ವಾ? ಭೂಸೇನೆ ಅಂತಕ್ಕಂಥದ್ದು. ಭೂಪಡೆ ಅಂದ್ರೆ ಒಂದ್. 2 ವಾಯುಸೇನೆ. 3 ಏನ್ ಗೊತ್ತೇನ್ರಿ? ನೌಕಾಸೇನೆ. ನೋಡ್ರಿ ಕನ್ಫ್ಯೂಸ್ ಆಗ್ಬೇಡ್ರಿ. ಮತ್ತ ಭೂಪಡೆ ಅಂದ್ರೂ ಒಂದೇ, ಭೂಸೇನೆ ಅಂದ್ರೂ ಒಂದೇ, ವಾಯುಪಡೆ ಅಂದ್ರೂ ಒಂದೇ, ವಾಯುಸೇನೆ ಅಂದ್ರೂ ಒಂದೇ, ನೌಕಾಸೇನೆ ಅಂದ್ರೂ ಒಂದೇ, ನೌಕಾಪಡೆ ಅಂದ್ರೂ ಒಂದಲ್ವಾ? ಈ ನೋಡ್ರಿ 3 ಪಡೆಗಳ ಸರ್ ಮುಖ್ಯಸ್ಥರ ಇರ್ತಾರ ಗೊತ್ತೇನ್ರಿ? CDS ಅಂತಕ್ಕಂತಾರೆ. CDS ಅದಲ್ವಾ? ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತಕ್ಕಂತಾರ ಅದಲ್ವಾ? ಇದ್ರ ಬಗ್ಗೆ ಸಪ್ರೇಟ್ ಆಗಿ ಕ್ಲಾಸ್ ಮಾಡ್ತೀನಿ ಅದಲ್ವಾ? ನಮ್ಮ ಆರ್ಮಿ ಅಗ್ನಿವೀರ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ರೀ. ಇದ್ರ ಬಗ್ಗೆ ಸಪ್ರೇಟ್ ಆಗಿ ಮಾಡ್ತೀನಿ ಕ್ಲಾಸ್. ಇರ್ಲಿ, ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡಿ. ನೆಕ್ಸ್ಟ್ 15ನೇ ಕ್ವಶನ್ ರೀ, ಪ್ರಪಂಚದ ಅತಿ ಒಣ ಪ್ರದೇಶ ಯಾವುದು?
ನೋಡ್ರಿ ಪ್ರಪಂಚದ ಅತಿ ಒಣ ಪ್ರದೇಶ ಬಂದಾಗ ಏನ್ ಗೊತ್ತೇನ್ ಒಂದ್ ಕೊಟ್ಟಿದಾರ ವಾಷ್ಟಕ ಅದಲ್ವಾ. ನೆಕ್ಸ್ಟ್ ಬಂದಾಗ ಬಿ ಕೊಟ್ಟಿದಾರ ಎರಿಕಾ ಅಂತಕ್ಕಂಥದ್ದು, ಬಿ ಎರಿಕಾ ಅಂತ ಕೊಟ್ಟಿದಾರ. ಸಿ ಏನ್ ಗೊತ್ತೇನ್ರಿ ಮೈಕ್ರೋಡ್ ಅಂತ ಕೊಟ್ಟಿದಾರ. ಡಿ ಕೊಟ್ಟಿದಾರ ಇಥಿಯೋಪಿಯಾ ಅಂತ ಕೊಟ್ಟಿದಾರ. ಯಾವ ಪಿಯ ಗೊತ್ತೇನ್ರಿ ಇಥಿಯೋಪಿಯಾ ಅದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ 15ನೇ ಕ್ವಶನ್ ಅದಲ್ವಾ, ಪ್ರಮುಖವಾಗಿ ಗೊತ್ತಿರ್ಬೇಕು. ಇದು ಸರಿಯಾದ ಉತ್ತರದ ಬಂದಾಗ ನೋಡ್ರಿ ಮೆಕ್ರೋಡ್ ಅಂತಕ್ಕಂಥದಲ್ವಾ, ಮೆಕ್ಮೋಡೋ ಅಂತಕ್ಕಂಥದಲ್ವಾ, ಗೊತ್ತಿರ್ಲಿ ಒಣ ಪ್ರದೇಶ ಅಂತ ಕರೀತಾರಂತ ನೋಡ್ರಿ. ಇಥಿಯೋಪಿಯಾ ಕೇರಳ ದೇಶದಲ್ವಾ. ನೋಡ್ರಿ ನಂತರ ಬಂದಾಗ ಪ್ರಮುಖವಾಗಿ ಇಲ್ಲಿ ಆಕ್ಚುಲಿ ಇದು ಸೈನ್ಸ್ ಕ್ವಶನ್ ಅಂದ್ರೆ 16ನೇದ್ರಿ, 16ನೇ ಸೈನ್ಸ್ ಅದ ರೀ. ಇದು ಏನಾಗಪ್ಪ ಅಂದ್ರೆ ಎಕ್ಸಿಲರೇಷನ್ ಆಗ್ಬೇಕಾಗಿತ್ತು ಅದಲ್ವಾ, ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗೈತ್ರಿ ಅದಲ್ವಾ. ಎಕ್ಸಿಲರೇಷನ್ ಅಂತಕ್ಕಂಥದ್ದು ಎಕ್ಸಿಲರೇಷನ್ ಬಂದಾಗ ಕನ್ನಡದಾಗ ಏನಂತ ಕರೀತಾರ ಗೊತ್ತೇನ್ರಿ ವೇಗೋತ್ಕರ್ಷ. ಏನ್ ಗೊತ್ತೇನ್ರಿ ವೇಗೋತ್ಕರ್ಷ ಅದಲ್ವಾ. ವೇಗೋತ್ಕರ್ಷದ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ, ವೇಗೋತ್ಕರ್ಷದಲ್ವಾ, ವೇಗೋತ್ಕರ್ಷ. ಈಗ ವೇಗೋತ್ಕರ್ಷದ ಸರಿ SI ಏಕಮಾನ ಅಥವಾ ಅಂತಾರಾಷ್ಟ್ರೀಯ ಏಕಮಾನ. ಸರಿ ಕೊಟ್ಟಿದಾರ ಮೀಟರ್ ಅದಲ್ಲ MS ಸ್ಕ್ವೇರ್ ಮೀಟರ್ ಅದು ಆಕ್ಚುಲಿ ಆಗ್ತಾರ. MS2 ಸ್ಕ್ವೇರ್ ಕೊಟ್ಟಿದಾರ, MS ಕೊಟ್ಟಿದಾರ, SM ಸ್ಕ್ವೇರ್ ಅಂತ ಕೊಟ್ಟಿದಾರ. ಬಟ್ ನೋಡಿ ಸರಿಯಾದ ಉತ್ತರ ಇಲ್ಲಿ ಆಕ್ಚುಲಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡ್ರಿ ಎಂ ಅಂದ್ರ ಮೀಟರ್ ಸ್ಲಾಶ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ಗೊತ್ತಿಲ್ಲ ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಗೊತ್ತೇನು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಕ್ಕಂತಾಗಿರುತ್ತೆ ನೋಡೋದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಸರ್ ವೇಗೋತ್ಕರ್ಷ ಅಂತ ಗೊತ್ತಿರ್ಬೇಕು. ವೇಗದಲ್ಲಿ ಆಗುವ ಬದಲಾವಣೆ ಏನ್ ಗೊತ್ತೇನ್ರಿ ವೇಗದಲ್ಲಿ ಆಗುವೇನ್ ಗೊತ್ತೇನು ವೇಗದಲ್ಲಿ ಆಗುವ ಬದಲಾವಣೆಯೇ ವೇಗೋತ್ಕರ್ಷ. ವೇಗದಲ್ಲಿ ಆಗುವ ಬದಲಾವಣೆ ವೇಗೋತ್ಕರ್ಷ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ನೆಕ್ಸ್ಟ್ 17ನೇ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಸರ್ ನೋಡ್ರಿ ಯಾವ್ದಪ್ಪ ಬಂದಾಗ ಬೀಜ ಮೊಳೆಯಲು ಅಗತ್ಯವಾದ ಮುಖ್ಯ ಅಂಶ ಯಾವುದು ಅಂದ್ರ ಬೀಜ ಅಂತಕ್ಕಂಥ ಮೊಳೆಯಲು ಅಗತ್ಯವಾದ ಅಂಶ ಯಾವುದು. ಸರಿ ಕೊಟ್ಟಿದ್ದಾರೆ ಖನಿಜಗಳು, ಬಿ ನೀರ್ ಕೊಟ್ಟಿದಾರ, ಸಿ ಬೆಳಕು ಕೊಟ್ಟಿದಾರ, ಡಿ ತಾಪಮಾನ ಕೊಟ್ಟಿದಾರ. ಇದು ಸೈನ್ಸ್ ಕ್ವಶನ್ ಅದಲ್ವಾ. ನೋಡ್ರಿ ಪ್ರಮುಖ ಗೊತ್ತಿಲ್ಲ ಸರಿಯಾದ ಉತ್ತರ ಗೊತ್ತೇನ್ರಿ ಮೊಳೆ ಎಲ್ಲದಂತ ಬಂದಾಗ ಏನ್ ಬೇಕು ನೀರ್ ಬೇಕ್ರಿ ಸ್ನೇಹಿತರೆ. ನೀರ್ ಬಾಳ ಇಂಪಾರ್ಟೆಂಟ್ ರೀ ಅದಲ್ವಾ. ಏನಂತಾರೆ ಇಂಗ್ಲಿಷ್ದಾಗ ವಾಟರ್ ಅಂತಾರೇನ್ರಿ, ವಾಟರ್ ಅಂತ ಕರೀತಾರದಲ್ವಾ. ನೀರು ಸ್ನೇಹಿತರೆ ಗೊತ್ತಿರ್ಲಿ ನೀರ ಇಂಪಾರ್ಟೆಂಟ್ ಅದ ನೋಡ್ರಿ. ಇಂಥ ನೀರ್ ಅಂತ ಬಂದಾಗ ಪ್ರಮುಖವಾಗಿ ಹೈಡ್ರೋಜನ್ ಮತ್ತೆ ನೋಡ್ರಿ ಆಕ್ಸಿಜನ್. ಹೈಡ್ರೋಜನ್ ಮತ್ತೆ ಏನಪ್ಪ ಬಂದಾಗ ಸರ್ ಆಕ್ಸಿಜನ್ ಅನಿಲಗಳ ದ್ರವ ರೂಪದ ಮಿಶ್ರಣಕ್ಕೆ ಏನ್ ಕರೀತಾರ ಗೊತ್ತಿಲ್ಲ ನೀರ್ ಅಂತ ಕರೀತಾರ. ಈಗ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃತಕವಾಗಿ ನೀರನ್ನು ಕಾಣುವ ವಿಜ್ಞಾನ ಗೊತ್ತಿರ್ಬೇಕು. ಯಾರು ಗೊತ್ತೆ ಹೆನ್ರಿ ಕ್ಯಾವೆಂಡಿಸ್ ಅಂತಕ್ಕಂತಾರೆ. ಯಾಕೆ ಹೆನ್ರಿ ಕ್ಯಾವೆಂಡಿಸ್ ಅಂದ್ರೆ ಗೊತ್ತಿರ್ಲಿ. ಇವಾಗ ಭೂಮಿ ಇದಲ್ವಾ, ಭೂಮಿ ಮೇಲೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವ ವಸ್ತು ಯಾವ್ದಾಗ ಗೊತ್ತೇನೆ ನೀರ್ ಅಂತಕ್ಕಂಥದ ಅದಲ್ವಾ. ಮಾಸ್ತರ ಅತಿ ಹೆಚ್ಚು ಅಂತ ಎಷ್ಟು ಗೊತ್ತೇನೆ 71% ಕಂಡು ಬರುತ್ತೆ ನೋಡಿ. ಎಷ್ಟು ಪರ್ಸೆಂಟ್ 71%. ಬಟ್ ನೋಡ್ರಿ ಈ ಮಾನವನು ಕುಡಿಯಲು ನೀರು ಎಷ್ಟು ಗೊತ್ತೇನೆ ಕೇವಲ 1% ಮಾತ್ರ. ಎಷ್ಟು ಪರ್ಸೆಂಟ್ ಹೇಳ್ರಿ 1% ಮಾತ್ರ ಅದಲ್ವಾ. ಇರ್ಲಿ ಕೇಳ್ತಿರ್ತಾರ. ಆಮೇಲೆ ಬೆಳಕು ಅಂದ್ರೆ ಅನ್ಕೋತೀನಿ ಒಂದು ವಸ್ತುವನ್ನು ಗೋಚರಿಸುವಂತೆ ಮಾಡೋದೇ ಬೆಳಕು. ಇಂತಹ ಬೆಳಕಿನ ಪಿತಾಮಂತರಿ ಕರೀತಾರೆ ಗೊತ್ತೇನ್ರಿ ಯಾರು ಹೇಳ್ಬೇಕು. ಈಗ ನೋಡ್ರಿ ಬೆಳಕಿನ ಪಿತಾಮನ್ ಬಂದಾಗ ಸರ್ ಐಸಕ್ ನ್ಯೂಟನ್ ಅದಲ್ವಾ. ತಾಪಮಾನ ಟೆಂಪರೇಚರ್ ಅಂತ ಕರೀತಾರ. ಬಿಸಿ ವಸ್ತುವಿನ ಬಿಸಿ ಮಟ್ಟ ಅಥವಾ ತಣ್ಣನೆ ಮಟ್ಟ ಅಥವಾ ತಾಪ ಅಂತ ಕರೀತಾರ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಬರ್ಬರ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. 18ನೇ ಕ್ವಶನ್ ಮೊಸರಿನಿಂದ ಬೆಣ್ಣೆಯನ್ನು ಬೇರ್ಪಡಿಸಲು ಯಾವ ವಿಧಾನ ಬಳಸಲಾಗುತ್ತೆ ನೋಡ್ರಿ. ಮೊಸರಿನಿಂದ ಬೆಣ್ಣೆಯನ್ನು ಬೇರ್ಪಡಿಸಲು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ಮೊಸರಿನಿಂದ ಬೆಣ್ಣೆಯನ್ನು ಬೇರ್ಪಡಿಸಲು ಯಾವ ವಿಧಾನ ಬಳಸಲಾಗುತ್ತದೆ. ಸರ್ ನೋಡ್ರಿ ಏನ್ ಕೊಟ್ಟಿದಾರ ಕೇಂದ್ರ ಭ್ರಮಣ, ಬಿ ಕೊಟ್ಟಿದಾರ ಸಬ್ಮಿಷನ್ ಅದಲ್ವಾ, ಸಿ ಆವಿ ಆಗುವಿಕೆ, ಬಿ ಶೋಧನೆ. ಬಟ್ ನೋಡ್ರಿ ಇದೇನ್ ಗೊತ್ತೇನ್ರಿ ಸರಿಯಾದ ಉತ್ತರ ಕೇಂದ್ರ ಭ್ರಮಣ ಅಂತಕ್ಕಂಥ ನೋಡ್ರಿ. ಕೇಂದ್ರ ಭ್ರಮಣ ಅಂತಕ್ಕಂಥದ್ದು ಎಸ್. ನೆಕ್ಸ್ಟ್ ಪ್ರಶ್ನೆ 19 ಧಾನ್ಯವನ್ನು ನೋಡ್ರಿ ಯಾವ್ದಪ್ಪ ಬಂದಾಗ 19ನೇ ಕ್ವಶನ್ ರೀ. ಧಾನ್ಯವನ್ನು ಕೊಂಬಿನಿಂದ ನೋಡ್ರಿ ಧಾನ್ಯವನ್ನು ಕೊಂಬಿನಿಂದ ಬೇರ್ಪಡಿಸುವ ಪ್ರಕ್ರಿಯೆ ಯಾವುದು. ಕೈಯಿಂದ ಆಯ್ಕೆ, ನಂತರ ಬಂದಾಗ ಒರೆಸುವಿಕೆ, ಸಬ್ಲಿಮೇಷನ್, ಜಲ್ಲಿಡುವಿಕೆ,
ಬಟ್ ನೋಡ್ರಿ ಸರಿಯಾದ ಉತ್ತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ ಅಲ್ವಾ. ಏನ್ ಗೊತ್ತೇನ್ರಿ ಬಿ ಆಗಿರುತ್ತೆ. ಏನ್ ಗೊತ್ತೇನ್ ಒರೆಸುವಿಕೆ. ಧಾನ್ಯವನ್ನು ಕೊಂಬಿನಿಂದ ಬೇರ್ಪಡಿಸುವುದಕ್ಕೆ ಒರೆಸುವಿಕೆ ಅಂತ ಕರೀತಾರಂತ ನೋಡ್ರಿ. ಏನ್ ಕತ್ತೆ ಒರೆಸುವಿಕೆ ಅಂತಕ್ಕಂಥದ್ದು. ಎಸ್ 20ನೇ ಕ್ವಶನ್ ನೋಡ್ರಿ. ಸರ್ ಗೋಲ್ಡನ್ ರೈಸ್ ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ವಿಟಮಿನ್ ಇದೆ? ನೋಡ್ರಿ ಗೋಲ್ಡನ್ ರೈಸ್ ನ ಹೆಚ್ಚಿನ ವಿಟಮಿನ್ ಯಾವ್ದಂತ ನೋಡ್ರಿ. ವಿಟಮಿನ್ ಡಿ, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ. ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು ಯಾವ್ದಪ್ಪ ಅಂತ ಬಂದಾಗ ವಿಟಮಿನ್ ಎ ಇರುತ್ತೆ ನೋಡ್ರಿ. ಯಾವ್ದು ಗೊತ್ತೇ ವಿಟಮಿನ್ ಎ ಅಂತಕ್ಕಂಥದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. 21ನೇ ಕ್ವಶನ್ ರೀ. ಹಾ ಏನಪ್ಪಾ ಬಂದಾಗ ವಯಸ್ಕ ಮಾನದಲ್ಲಿ ಎಷ್ಟು ಕ್ಯಾನೆನ್ ಗೊತ್ತೇನ್ರಿ ಹುಲ್ಲುಗಳಿವೆ ಅದಲ್ವಾ. ವಯಸ್ಕ ಮಾನದಲ್ಲಿ ಗೊತ್ತೇನ್ರಿ ಎಷ್ಟಪ್ಪ ಅಂದ್ರ ಹುಲ್ಲುಗಾವಲು ಅಂತ ಕೇಳಿದ್ರ ಎಷ್ಟು ಹಲ್ಲುಗಳಿವೆ ನೋಡ್ರಿ. ವಯಸ್ಕ ಮಾನವನಲ್ಲಿ ಎಷ್ಟು ಕ್ಯಾನಿನ್ ಹಲ್ಲುಗಳಿವೆ ಅಂತ ಕ್ವಶನ್ ಕೇಳ. ಎ ಕೊಟ್ಟಿದಾರ 2 ಅಂತಿ, ಬಿ 8, ಬಿ 8, ಸಿ ಏನ್ ಗೊತ್ತೇನ್ರಿ 6 ಅಂತ ಕೊಟ್ಟಿದಾರ, ಡಿ ಏನ್ ಗೊತ್ತೇನ್ರಿ 10 ಅಂತ ಕೊಟ್ಟಿದಾರ. ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು. ಎಷ್ಟಿರ್ತಾವ್ರಿ ಸರ್ ಅಂತ ಬಂದಾಗ ಏನ್ ಗೊತ್ತೇನ್ 4 ಇರ್ತಾನ ನೋಡೋದಲ್ವಾ. ವಯಸ್ಕ ಮಾನವನಲ್ಲಿ ಎಷ್ಟು ಕ್ಯಾನಿನ್ ಹಲ್ಲುಗಳು ಅಂತಾರ 4 ಅಂತ ನೋಡ್ರಿ. ನೆಕ್ಸ್ಟ್ ರೀ ಪ್ರಶ್ನೆ 22 ರೀ. ಕೆಳಗಿನವುಗಳಲ್ಲಿ ವಿದ್ಯುತ್ ವಲಯದ ಭಾಗವಲ್ಲದದ್ದು ಯಾವುದು? ಅಂದ್ರೆ ವಿದ್ಯುತ್ ವಲಯದ ಭಾಗವಲ್ಲದ ಯಾವ್ದು ಕ್ವಶನ್ ಕೇಳಿದಾರ. ಎ ಸ್ವಿಚ್ ಅಂತ ಕೊಟ್ಟಿದಾರ, ಬಿ ಬೋರ್ಡ್ ಅಂತ ಕೊಟ್ಟಿದಾರ, ಸಿ ಪ್ರತಿರೋಧಕ ಅಂತ ಕೊಟ್ಟಿದಾರ, ಡಿ ಕ್ಯಾಪಾಸಿಟರ್ ಅಂತ ಕೊಟ್ಟಿದಾರ ಅದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ ಬೋರ್ಡ್ ಅಂತಕ್ಕಂಥದಲ್ವಾ. ಈಗ ನೋಡ್ರಿ ಬೋರ್ಡ್ ಅಂತಕ್ಕಂಥದ್ದು ಏನ್ ಗೊತ್ತು ವಿದ್ಯುತ್ ವಲಯಕ್ಕೆ ಭಾಗವಲ್ಲ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರದಲ್ವಾ ಬೋರ್ಡ್ ಅಂತಕ್ಕಂಥದ್ದು ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 23 ಅದಲ್ವಾ. ನೋಡ್ರಿ ನಮ್ಮ ವಾತಾವರಣದಲ್ಲಿ ನೈಟ್ರೋಜನ್ ಶೇಕಡಾವಾರು ಎಷ್ಟು ಪ್ರಮಾಣ ಇರುತ್ತೆ ಕ್ವಶನ್ ಕೇಳ. ನೋಡ್ರಿ ನಮ್ದು ವಾತಾವರಣದಾಗ ಅದಲ್ವಾ ನಮ್ಮ ವಾತಾವರಣ ಏನೈತಲ್ವಾ ಅದ್ರಾಗ ಪ್ರಮುಖವಾಗಿ ಗೊತ್ತಿರೋ ವಾತಾವರಣದಲ್ಲಿ ಏನ್ ಗೊತ್ತೇನು ವಾತಾವರಣದಲ್ಲಿ ನೈಟ್ರೋಜನ್ ಶೇಕಡಾವಾರು ಎಷ್ಟು ಕೇಳಿದಾರ ಕ್ವಶನ್ ಅದಲ್ವಾ. ಎ 28 ಕೊಟ್ಟಿದಾರ, ಬಿ 58, ಸಿ 68, ಇಲ್ಲ ಆಪ್ಷನ್ ಸ್ವಲ್ಪ ಡಬಲ್ ಹಿಂಗಿದಾವ್ರಿ. ಬಿ 68, ಡಿ 78 ಕೊಟ್ಟಿದಾರ ಅದಲ್ವಾ. ಬಟ್ ಸರಿಯಾದ ಉತ್ತರ ಯಾವ್ದಾಗ ಗೊತ್ತೇನ್ರಿ ಡಿ ಆಗಿರುತ್ತೆ ನೋಡ್ರಿ. ಎಷ್ಟು ಗೊತ್ತೇನು ವಾತಾವರಣದಾಗ 78% ಅದಲ್ವಾ. ನೋಡಿ ಶಕ್ತಿಯ SI ಏಕಮಾನ ಯಾವ್ದು ಅಂದ್ರ ಶಕ್ತಿಯ ಎನರ್ಜಿ SI ಯೂನಿಟ್ ಆಫ್ ಎನರ್ಜಿ ಅದಲ್ವಾ. ಯಾವ್ದಾಗಿರ್ಬೋದ್ರಿ ಶಕ್ತಿ ಅಂತಾರಾಷ್ಟ್ರೀಯ ಏಕಮಾನ ಕೊಟ್ಟಿದಾರಲ್ವಾ. ನೋಡ್ರಿ ಗೊತ್ತಿರ್ಲಿ ಎ ಆಪ್ಷನ್ ಕೊಟ್ಟಿದಾರ ಜೌಲ್ ಅಂತ ಕೊಟ್ಟಿದಾರ, ಬಿ ವ್ಯಾಟ್ ಕೊಟ್ಟಿದಾರ, ಸಿ ನ್ಯೂಟನ್ ಅಂತ ಕೊಟ್ಟಿದಾರ. ಯಾವ್ದು ಕೊಟ್ಟಿದಾರ ನ್ಯೂಟನ್ ಅಂತ ಕೊಟ್ಟಿದಾರ ಅಲ್ವಾ. ನೆಕ್ಸ್ಟ್ ಬಂದಾಗ ನೋಡ್ರಿ ಡಿ ಇವುಗಳಲ್ಲಿ ಯಾವ್ದಲ್ಲ. ಬಟ್ ಸರಿಯಾದ ಉತ್ತರ ಗೊತ್ತೇನ್ರಿ ಸರ್ ಜೌಲ್ ಅಂತಕ್ಕಂತ ಯಾವ್ದು ಹೇಳಿ ಸರಿಯಾದ ಉತ್ತರ ಗೊತ್ತೇನ್ರಿ ಜೌಲ್ ಅಥವಾ ಜೋಲ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ನೋಡ್ರಿ. ಎಸ್ ನೆಕ್ಸ್ಟ್ ಬಂದಾಗ 25ನೇ ಕ್ವಶನ್ ರೀ. 25ನೇ ಕ್ವಶನ್ ನೋಡೋದಲ್ವಾ ಏನು ಅಂತ ಬಂದಾಗ ಹಿಮವು ನೀರಾಗಿ ಕರಗಿದಾಗ ಅದರ ಪರಿಮಾಣ ಹೆಚ್ಚುತ್ತದೆ. ಎ ಕೊಟ್ಟಿದೆ ಅದರ ಪರಿಣಾಮ ಹೆಚ್ಚುತ್ತದೆ, ಬಿ ಭಾರ ಹೆಚ್ಚುತ್ತದೆ, ಸಿ ಪರಿಮಾಣ ಕಡಿಮೆ ಆಗುತ್ತದೆ, ಭಾರ ಕಡಿಮೆ ಆಗುತ್ತದೆ ಅಂತ ಕೊಟ್ಟಿದಾರ. ಬಟ್ ಸರಿಯಾದ ಉತ್ತರ ಏನ್ ಗೊತ್ತೇ ಅಂದ್ರೆ ಪರಿಮಾಣ ಏನ್ ಗೊತ್ತೇನ್ರಿ ಕಡಿಮೆ ಆಗುತ್ತದೆ. ಈಗ ಹಿಮದ ಪರಿಮಾಣ ಕಡಿಮೆ, ಹಿಮದ ಪರಿಮಾಣ ಕಡಿಮೆ, ನೀರಿಂದ ಏನ್ ಗೊತ್ತೇನ್ ಪರಿಮಾಣ ಹೆಚ್ಚಾಗ್ತದೆ ಕರಗಿದಾಗ ಅದರ ನೋಡ್ರಿ ಹಿಮ ಏನ್ ಗೊತ್ತ ನೀರಾಗಿ ಕರಗಿದ ಅದರ ಪರಿಮಾಣ ಏನ್ ಗೊತ್ತೇನ್ರಿ ಕಡಿಮೆ ಆಗುತ್ತೆ. ಏನ್ ಗೊತ್ತ ಕಡಿಮೆ ಆಗ್ತದಲ್ವಾ. 26ನೇದ್ರಿ CNG ಯ ಮುಖ್ಯ ಅಂಶ ಯಾವುದು? CNG ಮೀನ್ಸ್ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತಕ್ಕಂಥದಲ್ವಾ. ಮುಖ್ಯ ಅಂಶ ಮೀಥೇನ, ಬ್ಯೂಟೇನ, ಮೇಲಿನ ಯಾವ್ದು ಅಲ್ಲ ಅದಲ್ವಾ. ಮೇಲಿನ ಯಾವ್ದು ಕೊಟ್ಟಿದಾರ. ಬಟ್ ಸರಿಯಾದ ಉತ್ತರ ಗೊತ್ತೇನೆ ಮೀಥೇನ್. ನೋಡ್ರಿ CN ನ್ಯಾಚುರಲ್ ಅಂತ ಬಂದಾಗ ಮೀಥೇನ ಬರುತ್ತೆ ಹೆಚ್ಚು ಅದಲ್ಲ. ಎಲ್ಲಿ ನ್ಯಾಚುರಲ್ ಬರುತ್ತೆ ನೈಸರ್ಗಿಕ ಬಂದಾಗ ಮೀಥೇನ್ ನೋಡ್ರಿ. ಈ ಮೀಥೇನ್ ಅದ ನೋಡ್ರಿ. ಈ ಮೀಥೇನ್ ಕರೀತಾರ ಗೊತ್ತೇನ್ ಪ್ರಮುಖವಾಗಿ ನೈಸರ್ಗಿಕ ಅನಿಲ, ಜೋಗು ಅನಿಲ, ಮೆಲುಕು ಹಾಕುವ ಪ್ರಾಣಿಗಳಿಂದ ಬಿಡುಗಡೆ ಆಗೋನಿಲ್ಲ ಮೀಥೇನ, ಗಣಿಗಾರಿಕೆ ಸ್ಫೋಟಕ್ಕೆ ಕಾರಣವಾದ ಮೀಥೇನ ಅದಲ್ವಾ. ಇದಕ್ಕೆ ನೋಡ್ರಿ ವಾಸನೆ ಇಲ್ಲ ಅದಲ್ವಾ, ಸ್ಮೆಲ್ ಅಂತಕ್ಕಂಥದ್ದು ಇಲ್ಲ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಮೀಥೇನ. ಆಮೇಲೆ ಭತ್ತದ ಗದ್ದೆಯಿಂದ ಬಿಡುಗಡೆ ಆಗೋನಿಲ್ಲ ಮೀಥೇನ. ಸರ್ ಇದು ಬ್ಯೂಟೇನ್ ಅಂತ ಬಂದಾಗ ಬ್ಯೂಟೇನ್ ಬಳಸ್ತಾರೆ ಗೊತ್ತಿಲ್ಲ ಪ್ರಮುಖವಾಗಿ ಇದ್ರಾಗ್ರಿ ಗ್ಯಾಸ್ ಬಳಸ್ತಾರ ನೋಡ್ರಿ. ಆಮೇಲೆ ಪ್ರಮುಖವಾಗಿ ಇದು
ಸ್ಮೋಕಿಂಗ್ ಲೆಟರ್ ಅಂತ ಕರೀತಾರಲ್ರಿ ಅಲ್ಲಿ ಕೂಡ ಬಳಸ್ತಾರದಲ್ವಾ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಕ್ವಶನ್ 27ನೇದ್ರಿ. ಹಾಲಿನಿಂದ ಮೊಸರಾಗುವುದು ಯಾವುದರಿಂದ? ನೋಡ್ರಿ ಹಾಲಿನಿಂದ ಮೊಸರಾಗುವುದು ಎದರಿಂದ ಕೊಟ್ಟಿದಾರ? ಎ ಕೊಟ್ಟಿದಾರ, ಈಸ್ಟ್ ಅಂತ ಕೊಟ್ಟಿದಾರ ಅದಲ್ವಾ. ಏನ್ ಗೊತ್ತೇನ್ರಿ? ಎ ಈಸ್ಟ್ ಅಂತ ಕೊಟ್ಟಿದಾರ ನೋಡ್ರಿ. ಬಿ ಲ್ಯಾಕ್ಟೋ ಬ್ಯಾಸಿಲಸ್ ಅಂತ ಕೊಟ್ಟಿದಾರ. ಸಿ ಹುಣ್ಣುಗಳು ಡಿ ಶೈವಲಗಳು ಅದಲ್ವಾ. ಸರಿಯಾದ ಉತ್ತರ ಬಂದಾಗ ಪ್ರಮುಖ ಗೊತ್ತಿರೋ ಲ್ಯಾಕ್ಟೋ ಬ್ಯಾಸಿಲಸ್. ನೋಡ್ರಿ ಹಾಲಿನಿಂದ ಮೊಸರಾಗುವುದು ಯಾವ್ದರಿಂದ? ಲ್ಯಾಕ್ಟೋ ಬ್ಯಾಸಿಲಸ್. ಈಗ ಹಾಲಿನಲ್ಲಿ ಕಂಡು ಬರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ, ಮೊಸರಲ್ಲಿ ಕಂಡು ಬರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ನೋಡ್ರಿ ಗೊತ್ತಿರ್ಲಿ, ಹಾಲಿನಲ್ಲಿ ಕಂಡು ಬರುವ ಆಮ್ಲ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಲ್ಯಾಕ್ಟಿಕ್ ಆಮ್ಲ ಅಂತಕ್ಕಂಥ ಯಾವ ಆಮ್ಲ ಗೊತ್ತೇನ್ರಿ? ಲ್ಯಾಕ್ಟಿಕ್ ಏನ್ ಗೊತ್ತೇನ್ರಿ ಸರ್? ಆಮ್ಲ ಅಂತಕ್ಕಂಥ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಕರೆಕ್ಟ್ ಆಗಿ ಬರ್ಲಾಗ ಇದು ಪ್ಯಾಡ್ಮಗ್ರಿ. ಲ್ಯಾಕ್ಟಿಕ್ ಏನ್ ಗೊತ್ತೇನ್ರಿ ಸರ್? ಆಮ್ಲ ಅಂತಕ್ಕಂಥದಲ್ವ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಇರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ 28ನೇ ಕ್ವಶನ್ ನೋಡ್ರಿ. 28ನೇ ಕ್ವಶನ್ ನೋಡ್ರಿ 28ನೇ ಕ್ವಶನ್ ಸರ್ ಏನ್ ಕೊಟ್ಟಿದಾರ? 28ನೇ ಕ್ವಶನ್ ಕೆಳಗಿನವುಗಳಲ್ಲಿ 5ನೇ ಸ್ಥಿತಿ ಯಾವುದು? ಅಂದ್ರೆ ಇವಾಗ ಏನ್ ಗೊತ್ತೇನ್ರ 5ನೇ ಸ್ಥಿತಿ ದ್ರವ್ಯದ ಸ್ಥಿತಿಗೆ ರಚನೆ ಅದಲ್ವಾ. ಇದು ಕೆಮಿಸ್ಟ್ರಿ ನೋಡ್ರಿ ಕ್ವಶನ್ ಅದಲ್ವಾ. ಕೆಳಗಿನವುಗಳಲ್ಲಿ 5ನೇ ಸ್ಥಿತಿ ಯಾವುದು ಅಂತ ಕ್ವಶನ್. 5ನೇ ಸ್ಥಿತಿ ಯಾವ್ದೊಂದು ಕ್ವಶನ್ ಕೇಳ. ದ್ರವ ಅದಲ್ವಾ. ನಂತರ ಸೂಪರ್ ಸಾಲಿಡ್, ಬೋಸ್ ಐನ್ಸ್ಟೀನ್, ಪ್ಲಾಸ್ಮಾ ಅದಲ್ವಾ. ಅದು ಸರಿಯಾದ ಉತ್ತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಕೇಳ್ತಿರ್ತಾರೆ ನೋಡ್ರಿ. ಗೊತ್ತು ಬೋಸ್ ಐನ್ಸ್ಟೀನ್ ಬೋಸ್ ಐನ್ಸ್ಟೀನ್ ಕಾಂಡಿನೇಟ್ಸ್ ಅಂತಕ್ಕಂಥ ಬೋಸ್ ಐನ್ಸ್ಟೀನ್ ಏನ್ ಗೊತ್ತ ಐನ್ಸ್ಟೀನ್ ಕರೀತಾರ ಅನ್ನೋದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಅಂದ್ರ ಪ್ರಮುಖವಾಗಿ ಗೊತ್ತಿರ್ಬೇಕು ದ್ರವ್ಯ ಸ್ಥಿತಿಗಳದಲ್ವಾ. ಘನ, ದ್ರವ, ಅನಿಲ ಅದಲ್ವಾ. ಸರ್ ಪ್ಲಾಸ್ಮಾ ನಂತರ ಬೋಸ್ ಐನ್ಸ್ಟೀನ್ ಸಾಂದ್ರೀಕರಣ ಅಂತ ಕಾಂಡಿನೇಷನ್ ಸಾಂದ್ರೀಕರಣ ವ್ಯಾಕರಣ ಸಾಂದ್ರೀಕರಣ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಎಕ್ಸಾಮ್ ಕ್ವಶನ್ ಕೇಳ್ಬೋದು ನೋಡ್ರಿ. ನೆಕ್ಸ್ಟ್ ಬಂದಾಗ 29ನೇದ ನೋಡ್ರಿ. ಪಾಶ್ಚರೈಸೇಷನ್ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಹಾಲಿನ ನಿಷ್ಕ್ರೀಕರಣ ನಿಷ್ಕ್ರೀಕರಣ, ಹಾಲಿನ ನಿರಿಲಿದಕ್ಕೆ. ನೆಕ್ಸ್ಟ್ ಬಂದಾಗ ಹಾಲಿನ ಕ್ಷೀಣೀಕರಣ, ನಂತರ ಹಾಲಿನ ಆವಿ ಸುಡುವಿಕೆ ಅದಲ್ವಾ. ಬಟ್ ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಗೊತ್ತೇನೆ? ಸಿಂಪಲ್ ಆಗಿ ಗೊತ್ತಿರ್ಬೇಕು. ಎ ಆಗಿರ್ತೈತಿ. ಯಾವ್ದಾಗಿರ್ತೈತಿ? ಎ ಆಗಿರ್ತೈತಿ. ಏನ್ ಗೊತ್ತೇನ್ರಿ? ಏನ್ ಗೊತ್ತೇನ್ರಿ? ಹಾಲಿನ ಅದಲ್ವಾ. ಇಲ್ಲಿ ಕೊಟ್ಟಿದ ಹಾಲಿನ ನಿಷ್ಠೀಕರಣ ಅಂತಕ್ಕಂಥ ನೋಡೋದಲ್ವಾ. ಎಸ್. ನೆಕ್ಸ್ಟ್ ಬಂದಾಗ 30 ಉಸಿರಾಟ ಪ್ರಕ್ರಿಯೆ ಯಾವ ಪ್ರಕ್ರಿಯೆ ಗೊತ್ತೇನ್ರಿ? ಉಸಿರಾಟ ಪ್ರಕ್ರಿಯೆ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಉಸಿರಾಟ ಪ್ರಕ್ರಿಯೆ ಎಂದರೆ ನೋಡ್ರಿ ಎ ಕೊಟ್ಟಿದ್ದಾರೆ ಆಪ್ಷನ್ ಯಾವ್ದಪ್ಪ ಅಂದ್ರೆ ಉಸಿರಾಟ ಪ್ರಕ್ರಿಯೆ ಅದಲ್ವಾ. ನೋಡ್ರಿ ಉಸಿರಾಟ ಪ್ರಕ್ರಿಯೆ ಬಂದಾಗ ಎ ಉಷ್ಣ ಬಿಡುಗಡೆ ಮಾಡುವ ಆಕ್ಸೀಕರಣ ಕ್ರಿಯೆ, ಉಷ್ಣವನ್ನು ತೆಗೆದುಕೊಳ್ಳುವ ಆಕ್ಸೀಕರಣ ಕ್ರಿಯೆ, ಉಷ್ಣ ಬಿಡುಗಡೆ ಮಾಡುವ ರಿಡಕ್ಷನ್ ಕ್ರಿಯೆ, ಉಷ್ಣವನ್ನು ತೆಗೆದುಕೊಳ್ಳುವ ರಿಡಕ್ಷನ್ ಕ್ರಿಯೆ. ಸದ್ಯ ಗೊತ್ತಿರ್ಲಿ. ಬಟ್ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನ್ರಿ? ಎ ಆಗಿರುತ್ತೆ ನೋಡ್ರಿ. ಉಷ್ಣ ಬಿಡುಗಡೆ ಮಾಡುವ ಆಕ್ಸೀಕರಣ ಅಂತ ಕರೀತಾರ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಇವೆಲ್ಲ 2025 ಜೂನ್ 30 ನೋಡಿ ಫಸ್ಟ್ ಶಿಫ್ಟ್ ಕ್ವಶನ್ ಅವರಿ. ಇವು GK ಕರೆಂಟ್ ಅಫೇರ್ಸ್ ಮತ್ತೇನಪ್ಪ ಅಂದ್ರೆ ಸೈನ್ಸ್ ಕ್ವಶನ್. ಈಗ ಮೆಂಟಲ್ ಎಬಿಲಿಟಿ ಅವ್ರ 20 ಆ ಮೆಂಟಲ್ ಎಬಿಲಿಟಿ ಸುಮ್ ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗ್ತೇನ್ರಿ ಇಲ್ರಿ. ಅದು ಮತ್ತ ಇವು GK ಕರೆಂಟ್ ಅಫೇರ್ಸ್ ಆಮೇಲೆ ಸೈನ್ಸ್ ಕ್ವಶನ್ ಡಿಸ್ಕಸ್ ಮಾಡ್ಕೊತಾವ. ಹಿಂಗೆ ಡೈಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಕೊತಾವಂತ್ರಿ. ಯಾರೆಲ್ಲ ಅಗ್ನಿವೀರ ಪರೀಕ್ಷೆ ಫೇಸ್ ಮಾಡ್ತಿದಾರಲ್ವಾ ಎಲ್ಲ ಪ್ರತಿಯೊಬ್ಬರು ನೋಡ್ರಿ. ಅಗ್ನಿವೀರ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, SSGD ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ ಎಲ್ಲ ಎಕ್ಸಾಮ್ ಯೂಸ್ ಆಗ್ತದೆ ಆಕ್ಚುಲಿ. ಹಿಂಗೆ ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್.